ನೀಲ್ಸಂದ್ರ ಸ್ಕೂಲು ನಮ್ಮ ದಾಖಲೆಗಳ ಪ್ರಕಾರ ಅಧಿಕೃತ ಸ್ಕೂಲ್ ಅಲ್ಲ. ಅದು ಸ್ಕೂಲ್ ಸ್ಯಾಂಕ್ಷನ್ ಆಗ್ಬಿಟ್ಟಿದೆ ಅಂತ ನಾವು ಪ್ರತಿ ವರ್ಷ ಎಸ್ ಸರ್ ಹಂಗೆ ಆಗಿದೆ. ಅದಕ್ಕೆ ಈಗ ಮೌಲಾನಾ ಶಿಫ್ಟ್ ಆಗ್ಬಿಟ್ರೆ ಎಲ್ಲಿ ಅಸುಬೈನೂರಲ್ಲೂ ಅದನ್ನ 10th ಸ್ಟ್ಯಾಂಡರ್ಡ್ ಮಾಡಬೇಕು ಅಂತ ನಾನು ಬಹಳ ಹಠ ಹಿಡಿದು 10th ಸ್ಟ್ಯಾಂಡರ್ಡ್ ಮಾಡಿದೆ. ಆಮೇಲೆ ಅದಕ್ಕೆ ನಾನೇ ದುಡ್ಡು ಖರ್ಚು ಮಾಡಿದ್ದೀನಿ. ಅಲ್ಲಿ ಟೀಚರು ಅಂತೆಲ್ಲ ಹೇಳ್ಬಿಟ್ಟು ಏನು AC ಇಲ್ವಾ? ಸೊ ಈಗ ಅಲ್ಲ ಮೌಲಾನಾ ಆಜಾದ್ ಬಂದ್ರೆ ಅಪ್ ಟು 10th ಸ್ಟ್ಯಾಂಡರ್ಡ್ ಆಗ್ಬಿಡುತ್ತೆ. ಒಂದೇ ಕಲ್ಲಲ್ಲಿ ಎರಡು ಸಮಸ್ಯೆಗಳ ಬಗ್ಗೆ ಇಟ್ಸ್ ಅ ರಿಯಲಿ ವೆರಿ ಗುಡ್ ಐಡಿಯಾ ಮಾಡಿದ್ದೀರಾ. ಈಗ ನಮ್ ನೀಲ್ಸಂದ್ರ ಗವರ್ಮೆಂಟ್ ಹೈಸ್ಕೂಲ್ ಅಂತ ಸುಮ್ಮನೆ ಲೆಕ್ಕಕ್ಕಿದೆ, ಆಟಕ್ಕಿದೆ, ಲೆಕ್ಕಕ್ಕಿಲ್ಲ ಅದು. ಯಾಕಂದ್ರೆ ನಮ್ದು 18 ಗವರ್ಮೆಂಟ್ ಹೈಸ್ಕೂಲ್ಸ್ ಅಂತ ಅಷ್ಟೇ ಮಾತ್ರ ಇರೋದು, 19th ಇದಿಲ್ಲ. ಆಗ ಇದನ್ನ ರನ್ ಮಾಡ್ಬೇಕಾಗಿದೆ. ಇದನ್ನ ಈಗ ನಾವು ಶಿಫ್ಟ್ ಮಾಡಿಸ್ಬಿಟ್ಟು ಇಲ್ಲಿ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಇದೆ, ಮಕ್ಕಳು ಸಿಗ್ತಾರೆ ನಮ್ಗೆ. ನಾನು ಮಕ್ಕಳು ನಿಮ್ಗೆ ಇನ್ನೂ ಜಾಸ್ತಿ ಮಾಡ್ಕೊಡ್ತೀನಿ. ಮೌಲಾನಾ ಆಜಾದ್ಗೆ ನೆಕ್ಸ್ಟ್ ಇಯರ್ ವಿಲ್ ಹ್ಯಾವ್ ನೈಸ್ ಇದು. ನಾವೀಗ ಆಗ್ಲೇ ನಾನು ಎಲ್ಲರಿಗೂ ಕರೆದು ಮಾತಾಡಿ, ಯಾಕೆಂದ್ರೆ ನಮ್ಮಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಮಕ್ಕಳನ್ನ ಓದಿಸ್ಬೇಕು ಅಂತ ಎಲ್ಲರಿಗೂ ಆಸೆ. ಕೂತಿರೋರೆಲ್ಲ ಟೀಚರ್ ಉರ್ದು ಸ್ಕೂಲಲ್ಲಿ ಕೆಲಸ ಮಾಡಿದ್ರು, ಮಕ್ಕಳನ್ನ ಮಾಡ್ತಾ ಇಂಗ್ಲಿಷ್ ಮೀಡಿಯಂಗೆ ಕಳಿಸ್ತಾರೆ. ಸೊ ಅವ್ರ ಮಕ್ಳು ಆಯ್ತು, ಬಾಕಿರೋರು ಬಡವ್ರ ಮಕ್ಳೇ ಕನ್ನಡ ಕಲಿಬೇಕು, ಉರ್ದು ಕಲಿಬೇಕು ಅಂತ ಏನು ಕಾನೂನು ಇದೆಯಾ? ಬೇರೆಯವ್ರು ಯಾರು ಸ್ವಲ್ಪ ಸುಮಾರಾಗಿರೋರು ಯಾರು ಮಕ್ಕಳನ್ನ ಕಳ್ಸಲ್ಲ. ಸೊ ಇದು ಬಂದ್ರೆ ಈಗ ಏನಾಗುತ್ತೆ, ಇಟ್ಸ್ ನಾಟ್ ಓನ್ಲಿ ಫಾರ್ ಮುಸ್ಲಿಮ್ಸ್ ಅಂತಂದ್ರೆ ಎಲ್ಲಾರ್ಗೂ ಅನುಕೂಲ ಆಗ್ತದೆ. ಬಡತನ ಆಮೇಲೆ ಬಟ್ 30 ಸ್ಟೂಡೆಂಟ್ಸ್ ಏನೋ ಮಾಡಿದ್ದಾರೆ, ಅದನ್ನ ರಿಮೂವ್ ಮಾಡ್ಬೇಕು. ನೀವು 30 ಲಿಮಿಟೇಷನ್ ಮಾಡಿ. ಈಗ ಪಾಲಿಸಿ ಮ್ಯಾಟರ್ ಆಗಿದೆ ಸರ್. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಬಿಯಾಂಡ್ 30 ಅದೇ ಕ್ಲಾಸ್ ಅಲ್ಲಿ ಪ್ರಪೋಸಲ್ ಇದೊಂದು ಪಾಯಿಂಟ್ ತಗೊಳ್ಳಿ. ಇದು ಅಡಿಷನಲ್ 30 ಎಲ್ಲ ಆಗಲ್ಲ. ಎಷ್ಟು ಈಗ ಮೌಲಾನಾ ಆಜಾದ್ ಎಷ್ಟು ಜನ ಮಕ್ಕಳು ಬರ್ತಾರೆ ಅಷ್ಟು ಡಿಸೆಕ್ಷನ್ ಮಾಡಿ. ಇಂಟ್ರೊಡ್ಯೂಸ್ ಮಾಡಿರೋದು ಇದರಲ್ಲಿ ಯಾರು ಬರಲ್ಲ. ನೀವು 30 ಮಾಡಕ್ಕೆ ಪಾಪ ನಮ್ ಟೀಚರ್ಗಳು 1-2 ಸ್ಕೂಲು ಕೆಲವು ಸ್ಕೂಲಲ್ಲಿ ಮಾತ್ರ, ಅದು ನಾಟ್ ಆಲ್. ನಮ್ಮಲ್ಲಿ 8 ಸ್ಕೂಲ್ ಆ ತರ ಪ್ರಪೋಸಲ್ ಇದೆ. ಮಕ್ಕಳು ಹೆಚ್ಚು ಬಂದು ಸೀಟ್ ಸಿಕ್ತೆ ಹೋಗ್ತಾ ಇರೋದು. ಸ್ಟೂಡೆಂಟ್ ಸ್ಟ್ರೆಂತ್ 60 ಜಾಸ್ತಿ. ಟೀಚರ್ ಅಟೆಂಡೆನ್ಸ್ ತಗೊಳ್ಳುವಾಗಲೇ ಒಂದು ಅರ್ಧ ಗಂಟೆ ಆಗೋಗ್ತದೆ 60 ಸ್ಟೂಡೆಂಟ್ಸ್ ಗೆ. ಸೆಕ್ಷನ್ ಮಾಡ್ಕೊಳ್ಳಿ. ಎಷ್ಟು ಒಂದು ಸೆಕ್ಷನ್ ಎಷ್ಟು ಜನ? ಅದೇ ಒಂದು 30-40 ಜನ ಇದ್ರು ಓಕೆ. ನಾಟ್ ಬಿಯಾಂಡ್ ದಟ್ ಕಾನ್ಸಂಟ್ರೇಷನ್ ಇರಲ್ಲ. ಟೀಚರ್ ಯಾರು ಮಕ್ಕಳು ಗೊತ್ತಾಗಲ್ಲ, ಎಲ್ಲ ನಾಟ್ ವರ್ತ್. 35 to 40 ಐಡಿಯಾ. ಅದನ್ನ ನಾನು ಐ ವಿಲ್ ಅದೊಂದು ನೋಟ್ ಮಾಡ್ಕೊ. ಇನ್ನೊಂದು ಹೇಳಿದಾಗ್ಲೇ ಸಬ್ಜೆಕ್ಟ್ ತಗೋಬೇಕದು. ಗವರ್ಮೆಂಟ್ ಕ್ವಶನ್ ಹಾಕೋಣ. ಪೋಸ್ಟ್ ಅದೊಂದು ಬರಿ, ಅದು ಹಾಕೋದು ಪೋಸ್ಟ್. ಬ್ಯಾಂಗ್ಳೂರ್ ಡೀಟೇಲ್ಸ್ ಅಲ್ಲ ಬೇಡ, ನಾನು ಮಿನಿಸ್ಟರ್ಗೆ ಮಾತಾಡ್ತೀನಿ. ಇಮಿಡಿಯೇಟ್ ಆಗಿ ಮಾಡೇ ಕೇಳೋಣ. ನಮಗೆ ಬೇಕಾಗಿರುತ್ತಾನೆ. ವಿಲ್ ಆಸ್ಕ್ ದೆಮ್ ಟು ಡೂ ಇಟ್. ಸ್ಟೇ ತೆಗಿಲಿ ಗವರ್ಮೆಂಟ್ ಸರ್ಕಾರ ಅಲ್ಲಿ ಅಡ್ವೊಕೇಟ್ಸ್ ಇಲ್ವಾ? ಅದು ದೊಡ್ಡ ಕೆಲಸನ. ಈಗ ಅಂದ್ರೆ 3 ಶಾಲೆ ಒಂದಾಗುತ್ತೆ. ಒಂದು ಕನ್ನಡ ಶಾಲೆ, ಒಂದು ಉರ್ದು ಶಾಲೆ, ಅಪ್ ಟು 6 to 12 ತನಕ ಅಲ್ಲಿ ನಡೆಸಬಹುದು. ಮೌಲಾನಾ ಆಜಾದ್ ಬಂದ್ಬಿಟ್ರೆ ನಮಗೆ ಬಾಕಿ 2 ಸ್ಕೂಲ್ ಬೇಡ ಅಲ್ಲಿ. ನಿಮ್ಗೆ ನಾನು ಹೇಳೋದು ನಿಧಾನಕ್ಕೆ, ಅವನ್ನ ನಿಧಾನಕ್ಕೆ ಬೇಕಿದ್ರೆ ಪ್ರೈಮರಿ ಮಾತ್ರ ಇರ್ಲಿ. 1 to 5th ಇರುತ್ತೆ ಮಾತ್ರ. ಆಮೇಲೆ 6 to 12 ಅವ್ರದ್ದು ಈಗ ನಮಗೆ 1 to 7th ಒಂದು ಕನ್ನಡ ಇದೆ, 1 to 7th ಒಂದು ಉರ್ದು ಇದೆ. ನಾವೆಲ್ಲಾದ್ರೂ ಸ್ಕೂಲ್ ಬೇಡ ಅಂದ್ರೆ ನಿಮ್ ಟೀಚರ್ ಅದಕ್ಕೊಂದಷ್ಟು ರಾಜಕೀಯ ಮಾಡ್ಬಿಡ್ತಾರೆ. ಆಮೇಲೆ ಸರ್ ನಮ್ ಟೀಚರ್ಸ್ ಬರಲ್ಲ. ನಮ್ ಟೀಚರ್ಸ್ ಎಲ್ಲ ಒಳ್ಳೆ ಕಡೆ ಟ್ರಾನ್ಸ್ಫರ್ ಕೊಡ್ತೀವಿ ಹೋಗ್ತಾರೆ. ಕನ್ನಡ ಪರ ಸಂಘಟನೆಗಳು ಬಂದ್ಬಿಡ್ತವೆ ಸರ್. ಕನ್ನಡ ಸ್ಕೂಲ್ ಅಲ್ಲ, ಕನ್ನಡ ಲ್ಯಾಂಗ್ವೇಜ್ ನಾವು ಎಲ್ಲಾರ್ಗೂ ಓದಿಸ್ತಾ ಇದ್ದೀವಿ. ಓಕೆ, ಸೊ ಕನ್ನಡ ಬೇಕಿದ್ರೆ ಒಂದು ಮೀಡಿಯಂ ಇರ್ಲಿ ಅಲ್ಲಿ. ಕನ್ನಡ ಮೀಡಿಯಂ ಇರ್ಲಿ, ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ. ಬಟ್ ನಮ್ಗೇನಂದ್ರೆ ಬೇಸಿಕ್ ಆಗಿ ಕನ್ನಡ ಕಡ್ಡಾಯವಾಗಿ ಕಲಿಸ್ಬೇಕು. ಇಂಗ್ಲಿಷ್ ಮೀಡಿಯಂ ಆದ್ರೆ ಮಕ್ಕಳಿಗೆ ಇದ್ರಲ್ಲಿ ಮೇನ್ ಏನ್ ಗೊತ್ತಾ, ಬಡತನ.
Yes, sir. ಇವರು 40,000 ಕೊಟ್ಬಿಟ್ಟು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾರೆ. ಹ್ಮ್. ಅದು ಬಡ್ಡಿಗೆ ತಗೋಬೇಕು. 3 ಜನ ಮಕ್ಳಿದ್ರೆ ಅವ್ರಿಗೆ ಅದೇ 1 ಲಕ್ಷ ಚಿಲ್ಲರೆ ಅದಕ್ಕೆ ಬೇಕು. Correct. ಇವ್ರ ಸಂಪಾದನೆ ಎಷ್ಟು 20,000 15,000 ಸಂಬಳ ಇರ್ತದೆ. ಅವನು ಎಲ್ಲಿಂದ ಓದಿಸ್ತಾನೆ? ಸಾಲ ತಗೊಂಡು. ಸರ್ ಈಗಂತೂ ಪೆಂಡಮಿಕ್ ಅಲ್ಲಿ ನಮಗೆ ಡೈಲಿ ಒಂದು 200 ಫೋನ್ಸ್ 200 ಕಂಪ್ಲೇಂಟ್ ಬರುತ್ತೆ ಸರ್. ಪಾಪ ಪೇರೆಂಟ್ಸ್ಗೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಸ್ಕೂಲ್ ನಡ್ಸಕ್ಕಾಗಲ್ಲ. ಆನ್ಲೈನ್ ಕೊಡ್ತಾ ಇಲ್ಲ, ಟಿಸಿ ಕೊಡ್ತಿಲ್ಲ. ಆನ್ಲೈನ್ ಸ್ಟಾಪ್ ಮಾಡ್ಬಿಡ್ತಾ ಇದ್ದಾರೆ ಸ್ಕೂಲ್ ಅವರು, ಪ್ರೈವೇಟ್ ಸ್ಕೂಲ್. ಹೌದು ಸರ್. ಅಲ್ಲ ಅವ್ರಿಗೂ ಕಷ್ಟ ಅಲ್ಲ, ಟೀಚರ್ಗೆ ಸಂಬಳ ಕೊಡ್ಬೇಕಲ್ಲ. ನೀವು ಕಟ್ ಕೊಟ್ರೆ ಟೀಚರ್ ಒಪ್ಕೊಳ್ತಾರ? ಸೈಕಲ್ ಎಲ್ಲಾರ್ಗೂ ಸಮಸ್ಯೆ ಇದೆ. ಹೌದು ಸರ್. ಫ್ಯಾನ್ ಆಗಿ ನಾಲ್ಕಕ್ಕೆ ಕೇಳು, ಅದು ಡೋರ್ ತೆಗಿಲ್ಲ ಅಂದ್ರೆ ಯಾಕೋ ಶೆಕೆ ಆಗ್ತಾ ಇದೆಲ್ಲ. ಅರುಣ್ ಅಲ್ಲಿ ಅರುಣ್ ಅರುಣ್ ವೈ ನೋ AC ಬಸ್? ಸೊ ಅಲ್ಲ, ಇವನ್ನ ಒಂದ್ ಸ್ವಲ್ಪ ನಾವು ರೆಗ್ಯುಲರೈಸ್ ಮಾಡಿ DDPI ಹೇಳಿ ಯಾವ ತರ ಒಂದು ಏನಾದ್ರೂ ಒಂದು ಫಾರ್ಮುಲಾ ವರ್ಕೌಟ್ ಮಾಡಿ. ಟೀಚರ್ಸ್ ಒಳ್ಳೆಯವರಿದ್ದಾರೆ, ಅವ್ರಿಗೂ ಮಕ್ಳಿಲ್ಲ ಅಂದ್ರೆ ಅವ್ರಿಗೂ ಬರ್ಡನೆ ಅದು. ಅದನ್ನ ಏನು ನಾವೆಲ್ಲರೂ ಏನು ಒಳ್ಳೆ ಸಂಬಳ ಸಿಗ್ತದೆ ನಿಮ್ಗೆ ಅಂತ ನಾವ್ ಹೇಳ್ತೀವಿ, ಅವರು ಕೆಲಸ ಮಾಡ್ಬೇಕಲ್ವಾ. ಸೊ ಏನಾಗ್ತದೆ, ಅವ್ರು ಆಟೋ ರಿಕ್ಷಾ ಹಾಕ್ತಾರೆ, ಯಾರಿಗೋ ಹೋಗ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ತರ್ತಾರೆ, ಮಾಡ್ತಾರೆ. ಇಟ್ ಇಸ್ ನಾಟ್, ಆ ಮಕ್ಳು ಎಲ್ಲಿಂದಾನೋ ಬರ್ತಾರೆ. ಸೊ ಸ್ಕೂಲೇ ಹತ್ರ ಇದ್ಬಿಟ್ರೆ ಮೇಡಮ್ ಶಾಲೆ ಯಾವ್ದು ಮುಚ್ಚೋದಲ್ಲ ಮೇಡಮ್. ಯಾಕಂದ್ರೆ ಕುಂಬಾರಪೇಟೆಯಲ್ಲಿ ಮಾಡಿದೀವಿ 1 to 8 ಸ್ಟ್ಯಾಂಡರ್ಡ್ ಇದೆ ಆಲ್ರೆಡಿ ಅಲ್ಲಿ ಗೌರ್ಮೆಂಟ್ ಇಂಗ್ಲಿಷ್ ಮೀಡಿಯಂ. ಜೊತೆಯಲ್ಲಿ ಮೌಲಾನಾಥ ಶಾಲೆ ಇದೆ, ಸುಭಾಷ್ ನಗರಲ್ಲಿ ಹಾಗೆ ಇದೆ 1 to 7th ಇದೆ. ಆಮೇಲೆ ಮುಚ್ಚಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬಿಟ್ಟು ಅದು ಎಲ್ಲ ನಡ್ಸ್ಕೊಂಡು ಹೋಗೋಣ. ಕನ್ನಡ ಪಾಠ ಕನ್ನಡ ಇರ್ಲಿ, ಇದು ಇದ್ರೆ ಆಯ್ತಲ್ಲ. ಉರ್ದು ಸ್ಕೂಲ್ ಇರ್ಲಿ, ಉರ್ದು ಮುಚ್ಚಿದ್ರೆ ಅದಕ್ಕೂ ನಮ್ಮವ್ರು ಗಲಾಟೆ ಮಾಡ್ತಾರೆ. ಹೌದು. ಆಮೇಲೆ ಮೋರೋವರ್ ಇದಕ್ಕೆ ಫೀಡಿಂಗ್ ಬೇಕಲ್ಲ, 1 to 5th ಅಲ್ಲಿ ಇರ್ಲೇಬೇಕಲ್ಲ. ಅದು ಇರ್ಲೇಬೇಕು ಮೇಡಮ್. ಹಾಗಾಗಿ ಇಂಗ್ಲಿಷ್ ಮೀಡಿಯಂ ಇದೆ. ಅಲ್ಲ, ಈಗ ಆಲ್ರೆಡಿ ಉರ್ದು ಶಾಲೆಗಳಲ್ಲಿ ಈಗ ಇಂಗ್ಲಿಷ್ ಎವ್ರಿ ಇಯರ್ ಅದು ಇದು ಮಾಡಿ ಉರ್ದು ಲ್ಯಾಂಗ್ವೇಜ್ ಗೆ ಮಾಡಿ. ಉರ್ದು ಒಂದು ಲ್ಯಾಂಗ್ವೇಜ್ ಇರುತ್ತಲ್ಲ ಅವಾಗ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸರ್, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಆರ್ ಉರ್ದು. ಆಮೇಲೆ ನಿಮ್ ಕೋರ್ಸ್ ಸಬ್ಜೆಕ್ಟ್ ಇಂಗ್ಲಿಷ್ ಮೀಡಿಯಂ. ಈಗ ಆಲ್ರೆಡಿ ನೇಮ್ಸ್ ಅಂತ ಅದು ರನ್ನಿಂಗ್ ಇದೆ. ನೀವು ಡಿಒ ಬಂದ್ಮೇಲೆ ನೀಲ್ ಸುಂದರಾಗಿ ಫಸ್ಟ್ ಇದು ಡೆಪ್ಯುಟೇಷನ್ ಬಂದಿದ್ದು ಇದೇ ವರ್ಷ ನಮಗೆ ಕಾಣಿದ್ದು. ಯಾಕಂದ್ರೆ 12 ವರ್ಷ DDP ಆಫೀಸ್ ಮಾಡಿದಾಗ ಯಾರು ಡೆಪ್ಯುಟೇಷನ್ ಬರ್ತಾ ಇಲ್ಲ, 1-2 ದಿನ ಬರ್ತಾ ಇದ್ರು. ಬಂದ ತಕ್ಷಣ 6 ಟೀಚರ್ಸ್ ಕೊಟ್ಟರು, 6 ಟೀಚರ್ಸ್ಗೆ 2 ಬಂದಿಲ್ಲ. ಇವತ್ತು ಏನಾಯ್ತು, ಬೆಳಿಗ್ಗೆ ನಾನು 3 ದಿನ ಹಾಕಿದ್ರೆ ಅದು 6 ದಿನ ಮಾಡ್ಬೇಕು. ಯಾಕಂದ್ರೆ ಅಲ್ಲ, ಇವತ್ತು ಒಬ್ರು ಬಂದಿಲ್ಲ, ಸೇಲ್ ಹಾಕಿದ್ರು, ನಾವು ಒಬ್ಬರೇ ನೋಡ್ಕೊಂಡಿದೀನಿ. ಎಷ್ಟು ಆಮೇಲೆ ಆಮೇಲೆ ಅಲ್ಲಿ ಪ್ರಾಜೆಕ್ಟ್ ಇದೆ, ಅಲ್ಲಿ ಅದು ಯೂಸ್ ಮಾಡಕ್ಕೆ ಸ್ವಲ್ಪ ಆದೇಶ ಕೊಡಿ. ಆ ಸಮಸ್ಯೆ ಸಾಹೇಬ್ರು ಕ್ಲಿಯರ್ ಮಾಡ್ಬಿಟ್ಟು ಈಗ ಮೌಲಾನ ಬಂತು ಅಂದ್ರೆ ಒಳ್ಳೆ ಒರಿಜಿನಲ್ HM ಪ್ರೊಫೆಷನಲ್ ಬಂದಿದ್ದಾರೆ. ಆಮೇಲೆ ಮೌಲಾನಾ ಅಂತಂದ್ರೆ ಈಗ ಒರಿಜಿನಲ್ ಹೆಡ್ ಮಾಸ್ಟರ್ ಇದ್ದಾರೆ, ಪ್ರೊಫೆಷನಲಿಸ್ಟ್. ಕಂಪ್ಯೂಟರ್ ಒಳ್ಳೆದು, ಪ್ರೊಫೆಷನಲಿಸ್ಟ್ ಸರ್ ಇವರು. ಅಲ್ಲ ಆಯ್ತು, ಎಲ್ಲರೂ ಒಳ್ಳೆಯವರೇ. ನೀವು ಈಗ ಏನ್ ಗೊತ್ತಾ, ಇವ್ರು ಬಂದ್ಬಿಟ್ರೆ ಕೆಲಸ ಮಾಡಕ್ಕೆ ಅವ್ರಿಗೆ ನಾನೀಗ ಅಲ್ಲಿ ಕ್ಲಾಸ್ ರೂಮ್ಸ್ ರೆಡಿ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿಗೆ ಎಲ್ಲಿ ನಮ್ಮ ಅರಬ್ ಲೈನ್ಗೆ ಆ ಉರ್ದು ಸ್ಕೂಲ್ನೇ ನಾವು ಇಂಗ್ಲಿಷ್ ಮೀಡಿಯಂಗೆ ಕನ್ವರ್ಟ್ ಮಾಡಿ ಮಾಡೋಣ. ತಮ್ದೊಂದು ರೆಕಮೆಂಡೇಶನ್ ಏನ್ ಕೊಡ್ತೀನಿ ನಾನು ಅಮ್ಜದ್ ಲೆಟರ್. ಅವ್ರು HM ಗೆ ಹೇಳ್ತೀನಿ ನಾನು ಏನೇನ್ ಬೇಕು ಅಂತ. ನಮ್ದೊಂದು ರೆಕಮೆಂಡೇಶನ್ ಲೆಟರ್ ನಿಮ್ಮ ಬಾಯಿಯಿಂದ ಬಂತು. ನಮ್ಮ ಮನ್ಸೊಳಗಡೆ ಇದೆಲ್ಲ ಇದ್ದೇ ನಿಮ್ಗೆ ಮೌಲಾನಾ ಸಿಕ್ಕಿರೋದು. ಇಲ್ಲಾಂದ್ರೆ ಮೌಲಾನಾನು ಸಿಗ್ತಾ ಇರ್ಲಿಲ್ಲ. ಸರ್ ಏನಂದ್ರೆ ಒಂದ್ ಲಕ್ಕಿ ಏನಂತಂದ್ರೆ 100 ಸ್ಕೂಲ್ಸ್ ಮಾತ್ರ ಕರ್ನಾಟಕದಲ್ಲಿ ಆಗಿರೋದು. ನಮ್ ರೇಂಜ್ ಅಲ್ಲಿ 3 ಸ್ಕೂಲ್ಸ್ ಮೌಲಾನಾ ಬಂತು, ಇದೆರಡು ಸುಭಾಷ್ ನಗರ ಹಳೇದದು. ಈ ಸಲ ಬಂದಿದ್ದು ಒರಿಜಿನಲ್ HMs ಎಲ್ಲ ಬಂದಿದ್ದು ಈ ಸಲ. ಟ್ರಾನ್ಸ್ಫರ್ ತಗೊಂಡ್ವಿ ವಿನಾಯಕ್ ನಗರಕ್ಕೆ. ಸುಭಾಷ್ ನಗರ್ ಇದೆ, ಸುಭಾಷ್ ನಗರ ವಿನಾಯಕ್ ನಗರದ ಯಾರು? ನೀವು ಈಗ ಸ್ವಲ್ಪ ಸ್ಪೀಡ್ ಅಪ್ ಮಾಡಿ, ಬಿಲ್ಡಿಂಗ್ ಎಲ್ಲ ಕಟ್ಟಿದೀವಿ, ಎಲ್ಲ ಇದೆ ಮಾಡಿ. ಈಗ ನಾನು ಸ್ವಲ್ಪ ಪಬ್ಲಿಸಿಟಿ ಮಾಡಿ ಅಲ್ಲಿ ಹಿಂದೆಗಡೆ ಸ್ಲಮ್ ಎಲ್ಲ ಇದೆಲ್ಲ ಎಲ್ಲ ಬರ್ತಾರೆ. ಅವ್ರಿಗೆ ಗೊತ್ತಾಗಿಲ್ಲ, ಗೊತ್ತಿಲ್ಲ. ನೀವು ಸ್ವಲ್ಪ ಹೋಗಿ ಓಡಾಡ್ಬೇಕು. ಶಿವು ಅಂತ ನಮ್ಮವ್ರು ಕಾರ್ಪೊರೇಟ್ ಎಕ್ಸ್ ಕಾರ್ಪೊರೇಟ್ ಇದ್ದಾರೆ, ಸೌಮ್ಯ ಶಿವಕುಮಾರ್. ಒಂಚೂರು ಎಲ್ಲಿದ್ದಾರೆ ಅವರೆಲ್ಲ ಮಾಡ್ತಾರೆ. ನಾನು ಕಮಿಟಿಗೆ ಹೇಳ್ತೀನಿ, ಮಸ್ಜಿದ್ ಕಮಿಟಿಗೆ ಅವ್ರು ಕಳಿಸ್ಕೊಂಡು ಮಕ್ಳು ಬರ್ತಾರೆ. ನೀವು ಡೋಂಟ್ ವರಿ. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ, ಕನ್ನಡ, ಉರ್ದು ಅಂತ ಹೇಳಿದ್ರೆ ದೇ ವಿಲ್ ಕಮ್. ಇಂಗ್ಲಿಷ್ ಮೀಡಿಯಂ ಮಾಡಿದ್ದೀರಾ ನೀವು? ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸ್ಟೂಡೆಂಟ್ಸ್ ಆರ್ ಫೇಸಿಂಗ್ ವೆರಿ ಡಿಫಿಕಲ್ಟ್. ಕನ್ನಡ ಓದಕ್ಕೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕಂಪಲ್ಸರಿ. ಕನ್ನಡ ಕಂಪಲ್ಸರಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ.
ಆಮೇಲೆ ನೋಡೋಣ ಸ್ವಲ್ಪ ದಿವಸ ಇದು ಬರ್ಲಿ ಫಸ್ಟ್ ಹಾಗೆ ಎಸ್ಟಾಬ್ಲಿಷ್ ಆಗಿ ಲ್ಯಾಂಗ್ವೇಜ್ ಒಂದೇ Yes, madam. Very good. ಲ್ಯಾಂಗ್ವೇಜ್ ಕೊಟ್ಟರು ಅಷ್ಟೇ ಮೌಲಾನ ಶಾಲೆಯಲ್ಲಿ ಆಗಿರೋ ಪ್ರಾಬ್ಲಮ್ ಏನಂದ್ರೆ ಅಲ್ಲೆಲ್ಲ BA ಆಗಿರೋರೇ ಬೇಕು. ಯಾಕಂದ್ರೆ ಹೈಸ್ಕೂಲ್ ಇದೆ ಅಲ್ವಾ, ಏನ್ ಬೇಕು? 7, 8, 9 ಕ್ಲಾಸ್ ಮಾಡಿದ್ರೆ ಬರೀ 8,000ಕ್ಕೆ ಯಾರು ಬರಕ್ಕೆ ಒಪ್ಪೋದೇ ಇಲ್ಲ ಸರ್. ಬರೀ ಕೊಡ್ತಾ ಇರೋದು 8,000 ಸಂಬಳಕ್ಕೆ. ಗೌರ್ಮೆಂಟ್ ಹೆಡ್ ಮಾಸ್ಟರ್ಸ್ ನ ಮಾತ್ರ ಒರಿಜಿನಲ್ ಕೊಟ್ಟಿದ್ದಾರೆ. Guest teachers ಡಿಪಾರ್ಟ್ಮೆಂಟ್ ಅದೇ teachers ಅವ್ರು contract ಮಿಕ್ಕವ್ರಿಗೆಲ್ಲ ಬರೀ 8,000 ಸರ್. ಡಿಗ್ರಿ ಅದನ್ನ ಮಾತಾಡೋಣ. ಅದೇ ಅಂದ್ರೆ ಸರ್ 100 ಸ್ಕೂಲ್ಗೆ ರಿಕ್ರೂಟ್ಮೆಂಟ್ ನಡೀತಿದೆ ಟೋಟಲ್ ಟೀಚರ್ಸ್ ವಿತ್ HM. ಇದು ಟೋಟಲ್ ಇರೋದು 200 ಸ್ಕೂಲ್. ಇನ್ನು 100 ಸ್ಕೂಲ್ಗೆ HM ಮೈನಾರಿಟಿ ಡಿಪಾರ್ಟ್ಮೆಂಟ್ ತಗೊಂಡು ಟೇಕ್ ದ ಸಬ್ಜೆಕ್ಟ್ ನೋ ಪ್ರಾಬ್ಲಮ್. 8,000 ಯಾರು ಬರ್ತಾರೆ? ಡಿಗ್ರಿ ವಿತ್ BA ನಮ್ಮ ಶಾಂತಿನಗರದಲ್ಲಿ 3 ವರ್ಷದಿಂದ ಸೆಕ್ಯೂರಿಟಿ ವಾಚ್ಮನ್ ಬರಲ್ಲ ಈಗ. ಬಟ್ ಅಲ್ಲಿ ಇನ್ಚಾರ್ಜ್ ಅಂತ ಯಾರು ಬದಲೇ ಇಲ್ಲ ಇದುವರೆಗೂ. ಈಗ 2 ಆನರರಿ ಆದ್ರೆ ಪರವಾಗಿರೋದು, ಆನರರಿನೂ ಅಲ್ವಲ್ಲ. ಹೌದು ಸರ್. ಸ್ವಲ್ಪ ಕಷ್ಟ. ಫುಲ್ Thank you. ಹೈಸ್ಕೂಲ್ AC ಆಫ್ ಮಾಡ್ಬಿಟ್ಟಿದ್ದೀರಾ? ಸರ್ AC ಆನ್ ಇದೆ, ಡೋರ್ ಓಪನ್ ಮಾಡಬೇಕು. ಡೋರ್ ಕ್ಲೋಸ್ ಮಾಡಪ್ಪ, ನೀನ್ ಬಾ ಒಳಗಡೆ. ಇಲ್ಲಿ ಬಾ ಇಲ್ಲಿ ಅರುಣ್. ಕೂತು ಇಲ್ಲ, AC ಕೂಲ್ ಆದ್ರೆ ಯಾಕೆ ಡೋರ್ ತೆಗಿತೀವಿ ಅರುಣ್? ನಾನೇ ಎಲ್ಲ ಇಷ್ಟೊಂದು ಜನ ಕೂತಿದೀವಿ, ಕೊರೋನಾ ಬೇರೆ. ಓಕೆ ಮೇಡಮ್, ಇದನ್ನ ಈಗ ಒಂದು ಪ್ರಪೋಸಲ್ ಮಾಡಿ. ಈಗ ನಾನು 8,000 ಐ ಟೇಕ್ ಇಟ್ ಅಪ್. ಟೀಚರ್ಸ್ ಅಂದ್ರೆ ಮೌಲಾನಾಗ್ ಮಾತ್ರ. ಸರ್ ಈ ವರ್ಷ 9th ಅಪ್ಗ್ರೇಡ್ ಆಗಿದೆ. ಈಗ 9th ಗೆ ಸೈನ್ಸ್ ಮ್ಯಾಥ್ಸ್ ಮಾಡೋರು ಇದುವರೆಗೂ ಬಂದಿಲ್ಲ ನಮ್ಗೆ. ಯಾವ ಸ್ಕೂಲ್? 8,000ಕ್ಕೆ ಶಾಂತಿನಗರ ಮೌಲಾನ ಸರ್. ಶಾಂತಿನಗರ ಇದುವರೆಗೂ ಬಂದಿಲ್ಲ. ಸೈನ್ಸ್ ಮ್ಯಾಥ್ಸ್ ಮಾಡ್ತಾನೆ ಇಲ್ಲ. ಹೀಗಾದ್ರೆ ನೆಕ್ಸ್ಟ್ SSLC ಹೋಗೋದು ತುಂಬಾ ತೊಂದರೆ ಆಗುತ್ತೆ ಸರ್. ಯಾಕೆಂದ್ರೆ ಸ್ಯಾಲರಿ ನೋಡ್ತಾರೆ ಎಲ್ಲರೂ ಬರೋರೆಲ್ಲ. 8,000 ಅಲ್ಲಿ ಟೀಚರ್ ಯಾರು ಕೊಡ್ಬೇಕಾಗಿರೋದು? ಮೈನಾರಿಟಿ ಅವರೇ ಕೊಡ್ಬೇಕು ಸರ್. ನೀವು ನೋಡಿ ಅಲ್ಲಿಗೆ ನೋಡಿ ಅಂತಾರೆ. ಯಾರು ಆ ಸಂಬಳಕ್ಕೆ ಬರೋರೇ ಇಲ್ಲ ನಮ್ಮಲ್ಲಿ ನಮ್ಗೆ ತುಂಬಾ ಯಾರು ಶಾರ್ಟೇಜ್. ಮೈನಾರಿಟಿ ಚೀಫ್ ಯಾರು? ಸೆಕ್ರೆಟರಿ ಯಾರು? ಇನ್ಚಾರ್ಜ್ ನೋಡು. ಯಾರು? ಮಣಿವಣ್ಣನ್. ಮಣಿವಣ್ಣನ್ಗೆ ಮಾತಾಡೋಣ. ಮಿನಿಸ್ಟ್ರಿ ಯಾರು ಇನ್ಚಾರ್ಜ್? ಲೆಕ್ಕ ಮಾಡಪ್ಪ, ಮಾತಾಡೋಣ. ಓಕೆ, ಅದನ್ನ ಐ ಟೇಕ್ ಅಪ್ ದಟ್ ಒನ್. ನಿಮ್ದು ವೇಕೆನ್ಸಿ ಇರೋದು ಮಾತಾಡ್ತೀನಿ. ಓಕೆ ಸರ್. ನಮ್ಗೀಗ ಈ ಟೀಚರ್ಸ್ ನೀವೇನಾದ್ರೂ ಮಾಡಿ ಕೊಡ್ಬೇಕೀಗ, ಇಲ್ಲಾಂದ್ರೆ ಅಲ್ಲಿವರೆಗೂ ನಡೆಸ್ಬೇಕಲ್ಲ. ನಾನು ಕೊಟ್ಟಿದ್ದೀನಿ ಸಾಕಿನ ಕೇಳಿ ಸರ್. ಯಾಕಂದ್ರೆ ಆ ಸ್ಕೂಲ್ ಇರ್ಬೇಕು, ಈ ಸ್ಕೂಲ್ ಇರ್ಬೇಕು. ನನಗೆ ಇಲ್ಲಿ 35% ಶಾರ್ಟೇಜ್ ಇದೆ. ಆದ್ರೂ ಕೂಡ ನೀಲ್ಸಂದ್ರಕ್ಕೆ ನಾನು 3 ಡೇಸ್ ಕೊಟ್ಟಿದ್ದೀನಿ. AGT PGT ಅಂತ ಇರ್ತಾರೆ, ನಮ್ಮ 8th ಸ್ಟ್ಯಾಂಡರ್ಡ್ ಪಾಠ ಮಾಡೋರು, ಅವ್ರನ್ನೆಲ್ಲನೂ ಕೊಟ್ಟಿದ್ದೀನಿ ನಾನು. ಸಾಜಿದ್ಗೆ ಪಾಪ ಸಾಜಿದ್ಗೆ ಈಗ ವಾರ ಪೂರ್ತಿ ಕೊಡಕ್ಕಾಗಲ್ಲ. ಅವ್ರ ಸ್ಕೂಲ್ 3 ದಿನ ನೋಡ್ಕೋತಾರೆ, ಇಲ್ಲಿ 3 ದಿನ ನೋಡ್ಕೋತಾರೆ. ಹಾಗೆ ಎಲ್ಲ ಟೀಚರ್ಸ್ ಏನೋ ಒಂದು ಮೇಡ್ ಗುಡ್ ಮಾಡಿದ್ದೀನಿ ಸರ್. 3 ಡೇಸ್ ಕೊಟ್ಟಿದ್ದೀನಿ. ಮೇಡಮ್ ಅಲ್ಲೇ 4 ಸೆಕ್ಷನ್ ಇಲ್ಲೇ ಇದು ಸರ್ಕಾರ ಜೋರಾಗಿ ನಾವು ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡ್ತೀವಿ, ಅದು ಇದು ಅಂತ ಇಲ್ಲ ಸರ್, ಹೇಳುತ್ತೆ. ಖಾಲಿ ಇದೆ. ಇಲ್ಲ ಮೇಡಮ್ ಆಗಲ್ಲ. ಅಲ್ಲೇ 4 ಸೆಕ್ಷನ್ ಮಾಡಬೇಕು. ಇಲ್ಲೇ ಇಲ್ಲಿ ಇಲ್ಲೇ ಈಗ ನಮ್ಮ ಕೈಯಿಂದ ಸರ್, ಆಗಲ್ಲ. ಈಗ ಇದು ನಿಮ್ಗೆ ಈಗ ಖಾಲಿ ಇರೋದನ್ನ ಅಪಾಯಿಂಟ್ಮೆಂಟ್ ಮಾಡೋದು ಯಾರು? ಇಲ್ಲೇ ಹಾಕಿದ್ರು. ಅಲ್ಲೇ ಬರ್ಬೇಕು ಸರ್. ಯಾಕೆ ಮಾಡ್ತಾ ಇಲ್ಲ? ಮೇಡಮ್ ಆಕ್ಚುಲಿ ನಮ್ಮ ಕೈಯಿಂದ ಆಗ್ತಲ್ಲ ಮೇಡಮ್. ಈಗ ಸರ್ ಪಾಯಿಂಟ್ ಹಾಕೋದು. ಇನ್ನೊಂದು TET ಎಕ್ಸಾಮ್ ಮಾಡಿ ಮಾಡ್ತಾ ಇದ್ದಾರೆ. ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಮಾಡ್ತಾರೆ. ಅದರಲ್ಲೇ ಒಂದು 19% ಕೂಡ ಪಾಸ್ ಇದು 19% ಅಷ್ಟೇ ಸರ್ ಪಾಸ್ ಆಗಿರೋದು. ಪಾಸ್ ಆಗಿರೋದು 19%. ಟೀಚರ್ಸ್ ಪಾಸ್ ಆಗದೆ ಇದ್ರೆ ತಗೊಳಕ್ಕಾಗಲ್ವಲ್ಲ. ಲಾಸ್ಟ್ ಟೈಮ್ ಬರೀ 3% ಆಗಿತ್ತು ಸರ್. ಈ ಸಲ 19 ದಾಟಿದೀವಿ. ಅಲ್ಲ, ಟೀಚರ್ಸ್ ನೀವು ಪಾಸ್ ಆಗದೆ ಇರೋರು ತಗೊಂಡ್ಬಿಟ್ರೆ ಮಕ್ಳ ಕತೆ ಏನಾಗುತ್ತೆ? ಇದು ನಮ್ಗೆ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಫರ್ ಬಂದ್ರೆ ಎಲ್ಲ ಹಾರ್ಟ್ ಆಫ್ ದಿ ಸಿಟಿ ಬಂದ್ಬಿಡ್ತಾರೆ. ಫೋನ್ ಮೇಡಮ್ ನಮ್ಗೆ ತೊಂದರೆ ಆಗ್ತದೆ. ಅಲ್ಲಿ 4 ನಿಮಗೆ ಸೆಕ್ಷನ್ ಅರೇಂಜ್ ಮಾಡಿದ್ದೀನಿ. ಇಲ್ಲಾದ್ರೆ ಶಾರ್ಟ್ ಅದು ಟೀಚರ್ ಕೊಡಿ ಒಳ್ಳೆಯವರು. ಖಂಡಿತ ಸರ್. ನಮ್ಗೆ ಇಂಥವರೇ ಬೇಕಂತ ನಾನು ಹೇಳ್ತಾ ಇಲ್ಲ. ಸಾಜಿದ್ ಕೇಳ್ಬೋದು, ಇಲ್ಲ. ನೀವು ನೋಡಿ ಏನೋ ಮಾಡಿ. ವೀಕಲ್ಲಿ ಫುಲ್ ಲೆಕ್ಚರ್ ಕೊಡ್ತೀನಿ ಸರ್ ನೀಲ್ಸಂದ್ರಕ್ಕೆ. ಆಮೇಲೆ ಇಲ್ಲಿಂದ ಪ್ರಪೋಸಲ್ ನೀವು ಯಾವ ಸ್ಕೂಲ್? ಉರ್ದು ಸ್ಕೂಲ್ಸ್ ಎಲ್ಲ ಇವರೇ ನೋಡ್ತಾರೆ. ಓಕೆ, ನಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಇವರು. ಅದನ್ನೇ ಅಮ್ಜದ್ ಹೇಳ್ತಾರೆ. ಏನ್ ಹೆಸರು? Tarannum Mara, sir. ಎಲ್ಲಿ I was an in-charge HM for this Ashok Nagar Maulana Azhar School for 5 years, sir. 2 months back only Satish sir came. वालेकुम सलाम. कैसे है? ತುಂಬಾ ಚುರುಕಾಗಿದ್ದಾರೆ ಸರ್. ನೀವು ಸುಮ್ಮನೆ ಮೇಡಮ್ ಮುಂದೆ ಕೂತ್ಕೊಂಡಿದ್ದೀರ. ನಂಬೇಡಿ ಮೇಡಮ್, ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ನಂಬಾರ್ದು ನೀವು. ನಾನು ಇಲ್ಲದೆ ಸಾಹೇಬ್ರಿಗೆ ಹೇಳಿದ್ರೆ ಅವ್ರು
ಹಾ, ನಾನು ಇಲ್ಲದೆ ಇರುವಾಗ ಬಹಳ ಕಷ್ಟ ಆಗ್ತದೆ ನಡ್ಸಕ್ ಆಗಲ್ಲ ಅದು ಅಂದ್ರು. ನಿಜಾನೇ, ಅದು ಹೇಳಿ ನಾನೇ ಅಲ್ಲ ನಾನ್ ಸುಳ್ಳು ಹೇಳೋ ಅಭ್ಯಾಸನೇ ಇಲ್ಲ ನನಗೆ. ಅಲ್ಲ, ನಾನು ಯಾರ್ದಿದ್ರು ನೇರ ಮುಂದೆನೆ. ಇನ್ನೂವರೆಗೆ ನಾನು ಸುಳ್ಳು ಹೇಳೋದೇ ಇಲ್ಲ ನಾನು. ಪ್ರಿಪರೇಷನ್ ಕಲಿಸಿದಾರೆ ಅವರು, ಫಸ್ಟ್ ದಿವಸ ಕಲಿಸಿದಾರೆ ಅವರು. ಆದ್ರೂ ಈಗ ನೀವು ಮುಂದೆ ಇಷ್ಟು ಹೇಳ್ತಾರೆ ಸಾಧ್ಯತೆ ಬೇರೆ ಇಲ್ಲ, ಇಲ್ಲ, ಇಲ್ಲಿವರೆಗೂ ಸರ್, ನಾನು ಇಲ್ಲ, ಕೇಳಿದ್ದು ಹಾಗೇನಿಲ್ಲ. ಟೀಚರ್ ಇಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಯಾರು ಇಲ್ಲ ಅಂತ ಹೇಳಿದ್ರು. ಕ್ಯಾಚಿ ಬೋಲು नहीं वो बोले तो नहीं सर, ಬರಾಬರ್ नहीं. 100% ಈಗ ಸುಮ್ಮನೆ ಹೇಳ್ತಾರೆ ನೀವು ನಾಳೆ ರೇಂಜ್ ಕಳಿಸ್ಕೊಡ್ತೀರಾ ಅಂತ. ಹೇಳಿಲ್ಲ ಒಂದ್ಸಲ ಹೇಳಿಲ್ಲ. ನನಗೆ ಸಮಸ್ಯೆ ನೀವು ಆಗಿದೆ. ಇವ್ರು ಸ್ವಲ್ಪ ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನನ್ನ ಹೆಸರು ಮಂಜುನಾಥ್ ಅಂತ ಈಜಿಪುರ ಟ್ರಸ್ಟಲ್ಲಿ ಇದು ಮಾಡ್ತೀನಿ. ನೀವು ಎಲ್ಲರ ನಗರ ನಾನು ಇರ್ತಾರೆ ಎಲ್ಲರ ನಗರ ಯಾವ ಸ್ಕೂಲು? ತಮಿಳು ಕನ್ನಡ ಸ್ಕೂಲ್ ಬರುತ್ತೆ, ಗೌರ್ಮೆಂಟ್ ಸೇವಾ ಸ್ಕೂಲ್ ಅಂತ ಇರೋದು ಸರ್. ಅದೇ ಆ ಹೊಸ ಬಿಲ್ಡಿಂಗ್ ಅಲ್ಲಿ ಇರೋದು. ಇಲ್ಲ ಸರ್, ಹಳೆ ನಮ್ಮ ಇಂದ್ರಕಡ್ಡಿಯಿಂದ ಸ್ವಲ್ಪ ಮುಂದ್ಗಡೆ ಹೋದ್ರೆ ಇನ್ನೊಂದು ಇದಿದೆ ಪಕ್ಕ. ಅದೇ ದೇವಸ್ಥಾನ ಆ ದೇವಸ್ಥಾನ. ಹಾ, ಅದೇ ನಾನು MLA ಆಗಿ ಫಸ್ಟ್ ಫೌಂಡೇಶನ್ ಹಾಕಿರೋ ಕೆಲಸ ಅದೇ. ಆಸ್ MLA ಫಸ್ಟ್ ಫೌಂಡೇಶನ್ ಅದು ಪ್ರೈವೇಟ್ ಅವ್ರು ಕಟ್ಕೊಟ್ಟಿರೋದು. ಇಲ್ಲಾಂದ್ರೆ ಆ ಜಾಗನೂ ಸಿಗ್ತಾ ಇರ್ಲಿಲ್ಲ ನಿಮ್ಗೆ. ಸ್ಲಮ್ ಬೋರ್ಡ್ ಕಡೆಯಿಂದ ಇರುತ್ತೆ. ಸ್ಲಮ್ ಬೋರ್ಡ್ ಅಲ್ಲಪ್ಪ, ಯಾರೋ ಒಂದು ಬೇರೆಯವರು ಸ್ಪಾನ್ಸರ್ ಮಾಡಿ ಕಟ್ಸ್ಕೊಟ್ಟಿರೋದು ಅದು ನಮ್ಗೆ. ಇಲ್ಲಾಂದ್ರೆ ಅದು ಸಿಗ್ತಾನೆ ಇಲ್ಲ ನಿಮ್ಗೆ. ಅಲ್ಲೇನು ಕತೆ, ಅಲ್ಲೇನು ಏನ್ ಸ್ಕೂಲ್ ಅದು? ಕನ್ನಡನ? ಸರ್ ಕನ್ನಡ ಮಕ್ಕಳು ಇದ್ದಾರೆ, ತಮಿಳು ಮಕ್ಕಳು ಇದ್ದಾರೆ ಸರ್. ನೀವು CRP. ಅಲ್ಲಲ್ಲ ಗೊತ್ತಾಯ್ತಲ್ಲ. ಏನ್ ಸ್ಕೂಲ್ ಅಲ್ಲಿ ನಮ್ದು ಅದು? ಕನ್ನಡ ತಮಿಳ್? ಗೌರ್ಮೆಂಟ್ ಕನ್ನಡ ಗೌರ್ಮೆಂಟ್ ಸ್ಕೂಲ್ ಸರ್. ಇಂಗ್ಲಿಷ್ ಇಲ್ಲ? ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಇರುತ್ತೆ ಸರ್. ಅಷ್ಟೇ language, English medium. as a language. ಐ ಆಮ್ ಅಗೇನ್ಸ್ಟ್ ದಟ್. ನಾನು ಹೇಳೋದು ನೋಡಿ, ಬದುಕುವಂತ ದಾರಿ ನಾವು ತೋರಿಸ್ಬೇಕು. ನಾವು ಬದುಕೋ ದಾರಿ ತೋರಿಸ್ತೆ. ಆ ತಮಿಳ್ ಓದಿ ಅವ್ರು ಏನ್ ಮಾಡ್ತಾರೆ ಇಲ್ಲಿ? Correct, sir. Policy ತಮಿಳ್ ಮಾಡಿ. ಲ್ಯಾಂಗ್ವೇಜ್ ಓದ್ಲಿ ಅವರು ಆಸ್ ಎ ಮದರ್ ಟಂಗ್. ಅದ್ ಬಿಟ್ರೆ ಬೇರೆ ಇಟ್ ವೋಂಟ್ ಬಿ ಯೂಸ್ಫುಲ್ ಟು ದೆಮ್. ನೋ. ಲಾಸ್ಟ್ ಟೈಮ್ ಒಳ್ಳೆ ಟೀಚರ್ ಇದ್ರು ಸರ್, ಪ್ರತಿಭಾ ಅಂತ. ಮೊನ್ನೆ ತಹಸೀಲ್ದಾರ್ ಆಗಿ ಕಂಪ್ಯೂಟರ್ AC ಆಗಿದ್ದಾರೆ ಸರ್. ಆಗ್ಲಿ, ಅವ್ರು ಆಗಿದ್ದಾರೆ ಅಂತ ಈ ಮಕ್ಳನ್ನ ನಾನೇನ್ ಮಾಡೋದು? ಅವ್ರ ಜೊತೆ ಕಳ್ಸೋದ ನಾವು? ಆಗಲ್ಲ ಸರ್, ಅದು ಒಳ್ಳೆ ಟೀಚರ್ ಇದ್ರು. ಓಕೆ, ನೀವು? ಆಲ್ಮೋಸ್ಟ್ ಇದ್ದಾರಲ್ಲ CRP ಸರ್. ಹ್ಮ್. ಹಾಗೆ ಅಕ್ಕಿತಿಮ್ಮನಹಳ್ಳಿ ಅದೆಲ್ಲ ಅಂತ. ಹ್ಮ್. Government Tamil Nadu Institute. ಶಾಂತಿ ಪುದುಪರ ಸರ್ HM ಓಕೆ, ಗೊತ್ತು, ನೋಡಿದ್ದೀನಿ ಇಂಟ್ರೊಡಕ್ಷನ್. ಮೇಡಮ್ ಮಾತಾಡಲ್ಲ, ಸುಮ್ಮನೆ ಕೂತಿದ್ದಾರೆ, ಏನಾದ್ರೂ ಮಾತಾಡ್ಲಿ ಅಂತ. ಸರ್ ಇದೆ ಸಮಸ್ಯೆ ಇದೆ ಸರ್ ಹೇಳಕ್ಕೆ. ಸಮಸ್ಯೆ ಬೇಡಮ್ಮ. ಈಗ ನಿಮ್ಗೆ ಬೇರೆ ಸಮಸ್ಯೆಗಳಿದ್ರೆ ನೀವು ನೇರ ನನ್ನ ಹತ್ರ ಬನ್ನಿ, ನಾನ್ ಮಾಡ್ಕೊಡಕ್ಕಾಗೋದು ನಾನು ಮಾಡ್ಕೊಡ್ತೀನಿ. ಇವ್ರ ಹತ್ರ ಏನ್ ಸಮಸ್ಯೆ ಇದೆ ಅದನ್ನ ಹೇಳಿದ್ರೆ ನಾವೀಗ ಕೂತ್ಕೊಂಡಿಲ್ಲಿ ಏನಿದೆ ಅಲ್ಲಿ ಬೇರೆ ಇವ್ರ ಹತ್ರದಿಂದ ಮಾಡೋ ಸಮಸ್ಯೆ ಏನಿಲ್ಲ. ಏನಿಲ್ಲ ಸರ್, ನೀವು ಮಾಡ್ಬೇಕು. ಏನ್ ನಾನು ಮಾಡ್ಬೇಕು ಹೇಳಿ? ಸರ್ ಇದು ವಾಟರ್ ಬಿಲ್ ತುಂಬಾ ಜಾಸ್ತಿ. ಲಾಸ್ಟ್ ಟೈಮ್ ಮೀಟಿಂಗ್ ನೀವು ಕುಡ್ದಿರೋ ನೀರಿಗೆ ಬಿಲ್ ಹಾಕ್ತಾರೆ. ನೀವು ಕುಡ್ದಿರೋ ನೀರು ಅಷ್ಟೊಂದು ಏನ್ ಗೊತ್ತಾ, ಸ್ಕೂಲಿಗೆ ಅಪ್ಡೇಟ್ ಕಾಂಟಿಂಜೆನ್ಸಿ ಅಮೌಂಟ್ ಬರೋದಿಲ್ಲ. ಎಷ್ಟೇ ಇದೆ ಬಿಲ್ಲು? ಅದೇ ಫಸ್ಟ್ ಡೊಮೆಸ್ಟಿಕ್ ಅಲ್ಲಿ ಇತ್ತು ಸರ್, ಇವಾಗ ನಾನ್ ಡೊಮೆಸ್ಟಿಕ್ ಅಂತ ಬಂದಿರೋದ್ರಿಂದ ಸ್ಕೂಲ್ ನಾನ್ ಡೊಮೆಸ್ಟಿಕ್ ಹೌದು ಕಮರ್ಷಿಯಲ್ ಅಂತ ಲಾಸ್ಟ್ ಟೈಮ್ ನೀವೇ ಮಾಡಿಸಿರ್ಬೇಕು. ಯಾರು ಐಡಿಯಾ ಕೊಟ್ಟಿರೋದು? Jogupalli also same problem. ಅದು ತುಂಬಾ ಕಷ್ಟ. ವಾಟರ್ ಬಿಲ್, Ashok Nagar also same. ಯಾಕೆ ಕಮರ್ಷಿಯಲ್ ಮಾಡ್ತಾರೆ? ಲಾಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ನೀವು ಕೆಳಗಡೆ ಮಾಡಿದ್ರಲ್ವ ಸರ್ ಮನೆಯಲ್ಲಿ, ಆವಾಗ್ಲೂ ಹೇಳಿದೀವಿ ಸರ್. ಇವಾಗ 2 ಫಾಲೋ ವರ್ಷ ಮಾಡ್ಬೇಕು ಸ್ವಲ್ಪ. ಅವಾಗ ನೀವು ಒಂದ್ ಸ್ಕೂಲ್ ನೋಡ್ಕೊಳ್ಳೋದೇ ನಿಮ್ಗೆ ಇಷ್ಟು ಕಷ್ಟ ಆದ್ರೆ ನನ್ನ ಪರಿಸ್ಥಿತಿ ಏನಿರ್ಬೇಕು? ಸರ್ ಇಲ್ಲ ಸರ್, ಬಂದಿದ್ದು ಅವತ್ತು ನಿಮ್ಮನ್ನ ನೋಡಕ್ಕೆ ಆಗ್ತಾ ಇಲ್ಲ. ನೋಡಿಲ್ಲ ಅಂದ್ರೆ ನನ್ಗೇನ್ ಗೊತ್ತಾಗುತ್ತೆ ನೀವು ಬಂದಿರೋದು? ಇಲ್ಲ, ನೋಡಿದ್ರೇನೆ ಗೊತ್ತಾಗಲ್ಲ ಕೆಲವ್ರಿಗೆ. ಈಗ ನೋಡದೆ ನನಗೇನ್ ಗೊತ್ತಾಗ್ಬೇಕು? ಇನ್ನೊಂದ್ ದಿವಸ ಬಂದಿರುವಾಗ ನಿಮ್ ಬರ್ತ್ಡೇ ಇತ್ತು ಸರ್. ಚೇಂಜ್ ಮಾಡ್ತಾ ಇದ್ವಲ್ಲ ಬರ್ತ್ಡೇ ನೀವು ಹೇಳಿದ್ರೆ. ಮಾಡ್ಬಿಟ್ಟು ಬಂದ್ಬಿಡ್ತೀವಿ ಸರ್. ಅಲ್ಲಮ್ಮ, ಬರ್ತ್ಡೇ ಬೇಕಿದ್ರೆ ನಾನು ಚೇಂಜ್ ಮಾಡ್ಬಿಡ್ತಾ ಇದ್ದೆ ನೀವು ಹೇಳಿದ್ರೆ. ಬೆಳಿಗ್ಗೆ ಹೊತ್ತೊಂದ್ಸಲ ಫ್ರೀ ಆಗಿದ್ದಾಗ ತಂದು ಅಲ್ಲ, ಫ್ರೀ ಬೇಡ, ಫೋನ್ ಮಾಡ್ಬಿಟ್ಟು ಬಂದ್ರೆ ನಾನು ಏನಾಗ್ತಾರೆ ವಾಟರ್ ಬಿಲ್ ಕೇಳಪ್ಪ. ಅದು ನೋಡು ಎಷ್ಟಿದೆ? 2.5 ಲಕ್ಷ ಇದೆ ಸರ್. ಅದೇ ಕಟ್ಟಿಲ್ಲ ಸರ್. ಅದು ಯಾವ ತರ ಡಿಸ್ಕನೆಕ್ಟ್ ಮಾಡ್ಬಿಡ್ತಾರೆ Madam. ಸ್ಕೂಲ್ ಅಂತ. ಕೇಳಲ್ಲ. ಎಲ್ರಿಗೂ ಬರ್ತೀವಿ ಆಯ್ತು, ಸರ್. ನಿಮ್ಗೆ ಈಗ ನೀರಿದೆ ಅಲ್ವಾ? ನೀರ್ ಬರ್ತಾ ಇದೆ ಸರ್. ಆದ್ರೆ ಅವ್ರು ಬಿಲ್ ಕೊಡೋರು ಬಂದ್ಬಿಟ್ಟು ಒಂದೊಂದ್ಸತಿನೂ ಬಂದು ಬೈದ್ಬಿಟ್ಟು ಹೋಗೋದೆ. ಯಾವಾಗ್ಲೂ ನೀವು ಕಟ್ಟಲ್ವಾ, ಏನಿದು ಕೇರ್ ತಗೊಳ್ವಾ? ಯಾರು ಬೈಯೋದು? ಯಾರು ನಿಮ್ಮನ್ನ? ರೀಡರ್ ಬರ್ತಾರಲ್ಲ ಅದು ಯಾವ ನೋಡ ಅವನು ಬೈಯೋನು, ಅವನೇ ಆಗ್ತಂತ. ಅದಕ್ಕೆ ಸರ್. ಅವ್ರ ಮನೇನ ಅದು? ಬಟ್ 2.5 ಲಕ್ಷ ಹೆಂಗಾಯ್ತು ಅಂತ? ಅದೇ ಸರ್ ಕಟ್ಟಿಲ್ಲ, ಬಡ್ಡಿ ಮೇಲೆ ಬಡ್ಡಿ ಸರ್, ಇವಾಗ 3-4 ವರ್ಷ ಕಟ್ಟಿಲ್ಲ ಇವರು. ಆದ್ರೆ ಎರಡು ಸೇರಿ ಅಷ್ಟು ಬರ್ತಾ ಇಲ್ಲ. ಅಲ್ಲಿವರೆಗೂ ಕಾಪಿ ಕೊಡಿ. ಸುತ್ತಿರಲ್ಲ. ಎಲ್ಲ ತಂದು. ಎಲ್ಲ ಮನೆ
ಪೇಪರ್ ಕೊಟ್ಬಿಡಿ. ಗರ್ಲ್ಸ್ ಹಾ. ಗರ್ಲ್ಸ್ ಜೋಗುಪ್ರಲೆ ಕನ್ನಡ ಇಲ್ಲಿ ಇದ್ರ ಹತ್ರ ಇರೋದು So, sir, ಅವ್ರು ತಂದು ಕೊಡಕ್ಕೆ ಹೇಳಿ. ಒಂದು ಸ್ಕೂಲ್ ಸಮಸ್ಯೆ ಅಲ್ಲ ಸರ್, ಎಲ್ಲ ಸ್ಕೂಲಲ್ಲೂ ಕನ್ನಡ ಬಿಲ್ ಕಟ್ಟಕ್ಕಾಗ್ತಿಲ್ಲ ಸರ್. Domestic ನಮಗೆ- commercial ಮಾಡ್ಬೋದು. ನಮಗೆ ಇಲ್ಲಿ ಮಾತ್ರ ಅಂತಲ್ಲ ಸರ್, ಹಲವಾರು ಕರ್ನಾಟಕ ಎಲ್ಲ ಕಡೆ ಅದೇ ಸಮಸ್ಯೆ. ಯಾಕೆಂದ್ರೆ ಸ್ಕೂಲ್ಗೆ CG ಅಂತ ಯಾವುದು ಬರಲ್ಲ, ಇಲ್ಲಿ ಕಟ್ಟಕ್ಕಾಗಲ್ಲ, ಬಿಲ್ ಕಟ್ಟಕ್ಕಾಗಲ್ಲ. HM ಚುರುಕಾಗಿದ್ರೆ ಯಾರನ್ನಾದ್ರೂ ಡೋನರ್ಸ್ನ ಹಿಡಿದು ಹತ್ರದವ್ರನ್ನೇ ಮತ್ತೆ ಅದೇ ಕೆಲಸ ಮಾಡಕ್ಕಾಗುತ್ತಾ ಪಾಪ? ಅದೇ ಆಗೋಗಿದೆ ಸರ್. ಬೇಡ, ಒಂದ್ ಕಡೆ ನೀಟಾಗಿ ಮನೆಗೆ ಕೊಟ್ಟು ಮಾಡಿ ಕೊಡಿ. ಬೇಡಮ್ಮ, ಬಿಲ್ ಕೊಡಿ. ಸರ್ ಜೋಗುಪಾಳ್ಯದ ಹೇಳ್ತೀವಿ ಸರ್. ಇಟ್ಕೊಳ್ಳಮ್ಮ ನೀನು. ಜೋಗುಪಾಳ್ಯ ಯಾರೋ ಒಬ್ರು ಮಾತಾಡ್ತಾ ಇದ್ದಾರೆ, ಮಾತಾಡಿದ್ಮೇಲೆ ಮಾತಾಡ್ಬೇಕು. ದಟ್ ಇಸ್ ದ ಡಿಸೆನ್ಸ್. ಯು ಆರ್ ವಾಟ್ ಆರ್ ಯು ಆರ್ ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಲೆಟ್ ಮಿ ಫಿನಿಶ್ ದಟ್. ನೀವು ಈ ಮಕ್ಕಳಿಗೆ ಏನು ಪಾಠ ಹೇಳ್ಬಿಡ್ತೀರಾ? ನಮ್ಮ ಕ್ಷೇತ್ರದ್ದು ಈಗ ನೀವು ಯಾರ್ಯಾರು ಇದ್ದೀರಾ ನಿಮ್ಮ ಈ ಥರ ಪೋಸ್ಟಲ್ಲಿ, ನೀವೊಂದು ಎಲ್ಲ ಸ್ಕೂಲ್ದು ಜೊತೆ ಕೊಟ್ಬಿಡಿ ನನಗೆ. ನಾನು ಒಂದೇ ಸರಿ ಆ BWSSB ಅವ್ರ ಹತ್ರ ಕೂತ್ಕೊಂಡು ಏನು ಪರಿಹಾರ ಮಾಡೋಕ್ಕಾಗುತ್ತೆ ಮಾಡಿ. ಏನಾಗುತ್ತೆ, ಒಂದೊಂದು ಸ್ಕೂಲ್ ತೊಗೊಂಡು ಮಾತಾಡೋಕ್ಕಾಗಲ್ಲ. ಬಟ್ ನೀರಂತೂ ಎಲ್ಲೂ ಕಟ್ ಮಾಡಿಲ್ಲ. ಕಟ್ ಮಾಡಿದ್ದಾರೆ ಜೋಗಪಾಳ್ಯ? ನೀರು ಬರ್ತಾ ಇದೆ ಅಲ್ವಾ? ಹಾಂ, ಮತ್ತೆ ನೀವು ಇದು ಕೊಡಿ, ನಾನು ಸರಿ ಮಾಡಿಕೊಡ್ತೀನಿ, ನೋಡೋಣ. ಇಲ್ಲ ಸರ್ಕಾರ ಹತ್ರನೇ ಮಾತಾಡೋಣ. ಬಟ್ ನಾನ್ ಡೊಮೆಸ್ಟಿಕ್ ಮಾಡಬಾರ್ದಿತ್ತು. ಹೌದು ಸರ್. Not fair. ಅಟ್ಲೀಸ್ಟ್ ಸ್ಕೂಲ್ಗೆ ಫ್ರೀ ಆಗಿ ಕೊಡಬೇಕು ಸರ್ ನೀರನ್ನ. 2,87,000 ರೂಪಾಯಿ. ನೀವು ಎಷ್ಟು ಯಾವಾಗಿಂದ ಇದ್ದೀರಿ ಅಲ್ಲಿ ನೀವು? ನಾನು 2007 ಇಂದ ಅಪಾಯಿಂಟ್ಮೆಂಟ್ ಸರ್. 11 ಇಂದ ಬಂದಿರೋದು ಬಿಲ್ ಸರ್. ಇದು ನಮ್ಮ HM ಇರುವಾಗಿಂದನೂ ಇತ್ತು. ನೀವು ಮಾರಾಟ ಏನು ಮಾಡ್ತಾ ಇಲ್ಲಲ್ಲ ನೀರು? ಇನ್ನೊಂದು ಬರೀ 60 ಮಕ್ಕಳು ಸರ್. 10 years. ಅಲ್ಲ, ಅಲ್ಲೇನೋ ಒಂದು ಹಾಸ್ಟೆಲ್ ಫೆಸಿಲಿಟಿ ಏನೋ ಇತ್ತಾ? ಇಲ್ಲ ಸರ್, ಇವಾಗ ಅತಿಥಿ ಮನೆ ಇದೆ. ಇನ್ನೊಂದು ಪಕ್ಕದಲ್ಲಿ ಇದೆಯಲ್ಲ ಸರ್? ಪಕ್ಕದಲ್ಲಿ ಅಲ್ಲೂ ಬಿಲ್ ಇದೆ ಸರ್. ಅಲ್ಲಿ 1.25 ಲಕ್ಷ. ಆಯ್ತು, ಈಗ ಒಂದು ಕೆಲಸ ಇದೆಲ್ಲ ನಿಮಗೆ ಬರುತ್ತಮ್ಮ? ಹೌದು ಸರ್. ಸೊ ಎಲ್ಲ ಸ್ಕೂಲ್ದು ಕಲೆಕ್ಟ್ ಮಾಡಿ. ಅದೇ ಎರಡೇ ಸ್ಕೂಲ್ ಸರ್. ಇನ್ನೊಂದು KSR. ನನ್ನ ಕ್ಷೇತ್ರದ್ದು ಕಲೆಕ್ಟ್ ಮಾಡಿ, ನೀವು ಯಾರ್ಯಾರು ಇನ್ಚಾರ್ಜ್ ಇದ್ದೀರಿ ನನಗೆ ಕೊಡಿ. ನಾನು ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಒಂದೇ ಸರಿ ಮಾತಾಡ್ತೀನಿ. Definitely sir. ಹರೀಶ್ ಅದನ್ನ follow ಮಾಡಿ. ಬೇರೆ ಏನಿದೆ ಸಬ್ಜೆಕ್ಟು? ಬೇರೆ ಯಾರಿದ್ದಾರೆ? ಅವರು ಆಯ್ತಲ್ಲ. ಯಾವ ಸ್ಕೂಲ್? ಓಕೆ, ಅಲ್ಲೇನು ತೊಂದರೆ ಇಲ್ಲ. ಕನ್ನಡ ಟೀಚರ್ ಕೊಡಿ. ಹೇಳಿದ್ರು ಎಲ್ರಿಗೂ. ಸರ್ ಪ್ರೈಮರಿ ಸ್ಕೂಲ್ನಲ್ಲಿ ಅದನ್ನೇ ಹೇಳುತ್ತಲ್ಲ ಸರ್, 290 35% ಟೀಚರ್ಸ್ ಶಾರ್ಟೇಜ್ ಇದ್ದಾರೆ. ಈ ಟ್ರಾನ್ಸ್ಫರ್ ಬಂದಿದ ತಕ್ಷಣ ನಾನು ಮಾಡ್ತೀನಿ. ಕನ್ನಡ ಪಾಠ ಹೇಳ್ಕೊಡಕ್ಕೆ ಬರ್ಕೊಳ್ಳಿ ನೀರು ಸಂದ್ರನು ಕನ್ನಡ ಟೀಚರ್ ಇಲ್ಲ ಅದರದ್ದು ನೀವು ಕನ್ನಡ ಇಂಗ್ಲಿಷ್ ಕೊಡಲ್ಲ ಅಂದ್ರೆ ಇನ್ನೊಂದು ಕನ್ನಡ ಟೀಚರು ಕೊಡದೆ ಇದ್ರೆ ನಾವೇನ್ ಮಾಡೋದು? ರಿಟೈರ್ಡ್ ಆಗೋದು ಸರ್, ಈ ವರ್ಷ ರಿಟೈರ್ಡ್ ಆಗೋದು 84 ಜನ ರಿಟೈರ್ಡ್ ಆಗಿದ್ದಾರೆ ಸರ್. ರಿಟೈರ್ಡ್ ಆಗ್ಲೇಬೇಕಲ್ಲ. ಆ ಪೋಸ್ಟ್ ಎಲ್ಲ ಖಾಲಿ ಇದೆ. ಈಗ ನಾನು ಅತಿಥಿ ಶಿಕ್ಷಕರನ್ನು ಕೊಡಕ್ಕಾಗಲ್ಲ. ಗೆಸ್ಟ್ ಟೀಚರ್ಸ್ ಇರೋದು ಹೈಸ್ಕೂಲ್ಗೋಸ್ಕರ ಅದು ವೇಕೆನ್ಸಿ ಸ್ಯಾಂಕ್ಷನ್ ಪೋಸ್ಟ್ಗೆ ಎಲ್ಲ ಪ್ರಪೋಸಲ್ ಕೊಟ್ಟಿದ್ದೀವಿ. ಗೆಸ್ಟ್ ಟೀಚರ್ಸ್ ಇದೆ, ನನಗೆ ಇದೆ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಈಗ ಈ ರಿಟೈರ್ಮೆಂಟ್ ಟೀಚರ್ಸ್ ವೇಕೆನ್ಸಿ ಒಂಚೂರು ನನಗೆ ಡೀಟೇಲ್ಸ್ ಕೊಟ್ಬಿಡಿ. ನಾನು ಅದನ್ನ ಸೀರಿಯಸ್ಲಿ ತಗೊಂತೀವಿ. ಎಸ್ ಸರ್. ಈಗ ಸಾಹೇಬ್ರ ಕಾನ್ಸ್ಟಿಟ್ಯೂನ್ಸಿಲೇ ಟೋಟಲ್ ಎಷ್ಟು ಖಾಲಿ ಇದೆ? ನಂದು ಕೊಡಿ, ನನ್ನ ಕಾನ್ಸ್ಟಿಟ್ಯೂನ್ಸಿ ನಾನು ಸೀರಿಯಸ್ಲಿ ನಾನು ಬ್ಲಾಕ್ ಫುಲ್ ಇನ್ ಜನರಲ್ ನೀವು ಬ್ಲಾಕ್ ಕೊಟ್ರು ಐ ಟೇಕ್ ಇಟ್ ಅಪ್, ನಾಟ್ ಅ ಪ್ರಾಬ್ಲಮ್. ಎರಡು ಸಪರೇಟ್ ಆಗಿ ಕೊಡಿ ನನಗೆ. ನಿಮ್ದೇನಪ್ಪ ಸರ್? ನಮ್ಮ ಸಭೆಗೆ ವಿದ್ಯುತ್ ಸಂಪರ್ಕ ನೀರಿನ ಸಂಪರ್ಕ ಅದೇ ಈಗ ಶಿಫ್ಟ್ ಮಾಡಿ ಈ ಕಡೆ ಮಾಡೋಣ, ಅವಾಗ ಸರಿ ಆಗ್ತದೆ ತುಂಬಾ ಸ್ವಲ್ಪ. ಚೆನ್ನಾಗಿದೆ ಬಿಲ್ಡಿಂಗ್. ನೀರು ತರ ಬರೋದು ತುಂಬಾ ಚೆನ್ನಾಗಿದೆ. ಈಗ ನೀರು ಸಂದ್ರೆ ಕೊಟ್ಬಿಟ್ರೆ ಅದೇ ನೀವು ಇದಲ್ವಾ ವಿನಾಯಕ್ ನಗರ್, ಅಶೋಕ್ ನಗರ್ ನೀವೇನಾ? ಹೌದು ಸರ್. ಮತ್ತೆ 2 ಜನ ಹೆಂಗೆ ಹೆಡ್ ಮಾಸ್ಟರ್ ಮಾಡ್ತೀರಾ? ಎರಡು ಒಂದು ಎಕ್ಸ್ಟ್ರಾ ಚಾರ್ಜ್ ಹಾಕಿದ್ದಾರೆ ವಿನಾಯಕ್ ನಗರ್ಗೆ ಅಡಿಷನಲ್ ಚಾರ್ಜ್ ಅಲ್ಲಿ ಯಾರಾದ್ರೂ ಬೇರೆ ಬರ್ಬೋದು? ಬರ್ತಾರೆ ಸರ್. तुम्हारा क्या प्रॉब्लम? बोलो. प्रॉब्लम नहीं सर, फर्स्ट इन जनरल सर प्रॉब्लम. अभी तुम्हें बोले अच्छा है जो आया अच्छा अलग सर, प्रॉब्लम अलग सर. क्या क्या तो भी एक बोलो सर अच्छा अलग बात सर, रियली होता है. वो लोग कैसा है और आपसे नहीं बोला, तुम्हारा प्रॉब्लम बोलो. मेरा प्रॉब्लम सर टीचर्स नहीं है. साजिद ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮೇಡಮ್ ಟೀಚರ್ಸ್ ಬಗ್ಗೆ ಕೊಡಿ. ಈಗ ಆಮೇಲೆ ನಾನು 9, 10 ನಾನು ಸೆಪರೇಟ್ ಮಾಡಿದ್ದೀನಿ ಮಾಡ್ಕೊಳ್ಳಿ. ಸಾಜಿದ್.
ನಾನು ಹರೀಶ್ ಹತ್ರ ಮಾತಾಡ್ಬಿಟ್ಟು ಇವಾಗ ಬೇರೆ ಟೀಚರ್ಸ್ನೆಲ್ಲ ರೆಡಿ ಮಾಡಿದ್ದೀನಿ, ಫುಲ್ ಫ್ಲೆಡ್ಜ್ ಕೊಟ್ಬಿಡ್ತೀನಿ. ಈಗ ನಮ್ಮ ಕ್ಷೇತ್ರಕ್ಕೆ ಸ್ವಲ್ಪ ನೀವೆಲ್ಲರೂ ಅಡಿಷನಲ್ ಮೇಡಮ್ ಸ್ವಲ್ಪ ನಮ್ಮ ಕಡೆಯಿಂದ ಏನಾಗ್ಬೇಕು ಹೇಳಿ ಸರ್. ಅವ್ರು ಕೊಟ್ಬಿಟ್ರೆ ನಾನು ತುಂಬಾ ಚೆನ್ನಾಗಿ ನಡೆಸಿ ನಾನು ತೋರಿಸ್ತೀನಿ. ರಾಜೀವ್ಗೆ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಒಂದು ಆಸೆ ಇದೆ. ಮಾಡ್ಕೊಡ್ತೀನಿ ಸರ್. ಮಾಡಲ್ವಾ? ಎಲ್ಲ ನಿಮ್ಮ ಆಶೀರ್ವಾದ ಇರ್ಲಿ ಸರ್. ಆ ಸ್ಕೂಲಿಗೆ ಹೋಗ್ಬಿಟ್ಟು ಟೀಚರ್ಸ್ ಡೆಪ್ಯುಟೇಷನ್ ಕೊಟ್ಟು ಒಂದು ವಾರ ಆದ್ರೂ ಯಾರು ಟೀಚರ್ಸ್ ಹೋಗಿಲ್ಲ. ನಾನೇ ಅಲ್ಲಿ ಕುತ್ಕೊಂಡು ಟೈಮ್ ಟೇಬಲ್ ನಾನೇ ಮಾಡಿದ್ದೀನಿ. ಹರೀಶ್ ಜೊತೆ ಒಬ್ಬ ತರನಮ್ಮ ನಾನು ಫಸ್ಟ್ ಆರ್ಡರ್ ಬಂದಿದ ತಕ್ಷಣ ನಾನು ಬಂದಿದ್ದು ಮೇಡಮ್ ಫಸ್ಟ್ ಓಬೆ ಮಾಡಿ. ನೀವು 3 days ಇರ್ತೀರಲ್ಲ, ಇವ್ರು ಎಲ್ಲ ದಿನ ಇನ್ನೊಂದ್ ದಿನ ಹೋಗಿದ್ದೆ, ನಾನೇ ಕುತ್ಕೊಂಡು ಟೈಮ್ ಟೇಬಲ್ ಫ್ರೇಮ್ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ದೀನಿ ಸರ್. ಎಕ್ಸೆಪ್ಟ್ ಮ್ಯಾಥ್ಸ್ ಸ್ವಲ್ಪ ಹೌದು, ನಂಗೆ ಅದು ಮ್ಯಾಥ್ಸ್ ಎಲ್ಲಿಂದಲೂ ಕೊಡಕ್ ಆಗ್ತಾ ಇಲ್ಲ. ಹಾಗಾಗಿ ಟೀಚರ್ ಕೊಡ್ಲಿಲ್ಲ ಅಂದ್ರೆ ಈ ಪಾಠ ಹೇಳ್ಕೊಡೋದು. ಹೌದು ಸರ್, ನನ್ಗೂ ಇಲ್ಲೂ ಶಾರ್ಟೇಜ್ ಆಯ್ತಲ್ಲ ಸರ್. ಇರೋ ಸ್ಕೂಲಿಂದ ಕೊಡಕ್ಕಾಗಲ್ಲ. ಆಮೇಲೆ ಬೇರೆ ಸಬ್ಜೆಕ್ಟ್ ಕೊಡ್ಬೋದು ಸರ್. ನೀವು ಔಟ್ಸೋರ್ಸಿಂಗ್ ನಿಮ್ಗಿಲ್ವಾ? ಇಲ್ಲ ಸರ್, ಔಟ್ಸೋರ್ಸಿಂಗ್ ನಮ್ಗೆ ಕೊಡ್ಲಿಕ್ಕೆ ಬರಲ್ಲ. ನಮ್ಗೆ ಆ ಥರದ್ದು ಯಾವ್ದು ಫಂಡ್ಸೇ ಇರಲ್ಲ. ಬೇರೆ ಸಬ್ಜೆಕ್ಟ್ನಾದ್ರೆ 3 days ಇಲ್ಲಿ 3 days ಅಲ್ಲಿ ಮಾಡಿ ಅಂತ ಹೇಳ್ಬೋದು. ಮ್ಯಾಥ್ಸ್ ಹಂಗಾಗಲ್ಲ ಸರ್. ಒಂದು ಟೀಚರು ವಾರ ಪೂರ್ತಿ ಅಲ್ಲಿರ್ಬೇಕು. ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ 2 ಮಾಡ್ಬೇಕಲ್ಲ ಸರ್. ಅವರು 8 ಪೀರಿಯಡ್ ಬರುತ್ತೆ ಒಂದು ಕ್ಲಾಸ್ಗೆ. ಸೊ ಹಾಗಾಗಿ ಮ್ಯಾಥ್ಸ್ ಮಾತ್ರ ಕೊಡಕ್ಕೆ ನಾವೀಗ ಇದಾದಷ್ಟು ಬೇಗ ಈ ಮೌಲಾನಾ ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮಾತಾಡಿ ಸರ್ ತಮ್ಮಿಂದ ಆಲ್ರೆಡಿ ಪ್ರಪೋಸಲ್ ಸ್ವಲ್ಪ ಅದು ಅಂಶ ಸ್ಪೀಡ್ ಅಪ್ ಮಾಡಿದ್ರೆ ಇದು ಇಮಿಡಿಯೇಟ್ ಶಿಫ್ಟ್ ಮಾಡ್ಕೊಂಡು ಬಿಟ್ರೆ 2 ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸುಮಾರಕ್ಕೆ Same problem, sir. Civil service. ಪ್ರಾಬ್ಲಮ್ ಸಾಲ್ವ್ ಸುಮಾರ ನಿಮ್ ಬಿಡಿ ಅದು ನಾವು About teachers, I discussed with you and you about salary. Maulana Azad teachers. Yeah, already discussed. ಸ್ಯಾಲರಿ ನಾನು ಕೊಡಲ್ವಲ್ಲ. But you have to support. ಸರ್ಕಾರ ಅಷ್ಟೇ असल में क्या है आपका कौन सा स्कूल? सर ये सर 3 दिन रहते हैं सर वीकली, 3 days के बाद उनको 2 स्कूल दिया है. हाँ वो 3 दिन का तो फिर 3 दिन मुझे एक जगह भेजा सर. मैं एक जगह एक करो मैं दिमाग खराब हो जाता. हाँ, वहाँ भी एक जाकर जगह रहना अभी करना किधर है और एक स्कूल? टैंक एंड नहीं होता. ಅವರಿಗೆ ಇಲ್ಲಿ ಬಿಸ್ನೆಸ್ ಕೊಟ್ಬಿಟ್ರೆ ಟ್ಯಾಂಕ್ ಗಾರ್ಡನ್ ಏನ್ ಮಾಡೋದು ಸರ್? ಅಲ್ಲಿ ನನಗೆ ಒಂದು ಕಡೆ ಮೇಡಮ್ ಆಗ್ತಾ ಇದೆ ಫುಲ್ ಹಾಕಿ ಮೇಡಮ್. ಈಗ ನೀರು ಸಂಗ್ರಹ ಕೊಡ್ಬೇಕು ಅಂತ ಟ್ಯಾಂಕ್ ಮೇಡಮ್ 1913 ಸ್ಕೂಲ್ ಅದು 1913 ಸ್ಕೂಲ್ ವರ್ಷದಿಂದ ಸಾಜಿದ್ಗೆ ಕೊಟ್ಬಿಟ್ಟು ನೀರು ಸಂಗ್ರಹ 7 days ಅಂತ ಅನ್ಕೊಳ್ಳಿ. ಟ್ಯಾಂಕ್ ಗಾರ್ಡನ್ ಮುರಿದು ಯಾರು ಮಾಡ್ಬೇಕು? ನೋಡಿ ಮೇಡಮ್ ಅದು ಅದಕ್ಕೆ ನಾವು ಬೇರೆ ಮಾಡ್ಬಿಟ್ಟು ಟ್ಯಾಂಕ್ ಗಾರ್ಡನ್ 3 ದಿನ, ನೀರು ಸಂಗ್ರಹ 3 ದಿನ ಅಂತ ಸಾಜಿದ್ ಈಗ 3 ದಿವಸ ಬಂದ್ರೆ 3 ದಿವಸ ಎಲ್ಲ ಮಕ್ಕಳು ಬಿಡ್ತಾರೆ. ಏನಿಲ್ಲ ನಮ್ಮ ಕೈಯಿಂದ ಅಲ್ಲಿ 4 ಸೆಕ್ಷನ್ ಇಲ್ಲೇ ನೋಡಿದ್ರೆ 3 ದಿನ ಪೂರ್ತಿ ಎಲ್ಲ ಅಜಿತ್ ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಅದೇ ಸಮಸ್ಯೆ ತಾನೇ. ಯಾರು ಡೆಪ್ಯುಟೇಷನ್ ಕೊಟ್ಟರು ಅದೇ ಕ್ಯಾನ್ಸಲ್ ಮಾಡಿ ಆಯ್ತು. ಹೋಗಿ ಬಿಡಿ ಏನ್ ಮಾಡಲ್ಲ ಇಲ್ಲಿ ಮಾಡಲ್ಲ ನಾನು ಟ್ಯಾಂಕ್ ಎಂಡ್ ಆಯ್ತು ಸರ್. ನಾನು ಯಾಕೆ ನಮ್ಮೇಲೆ ಏನು ಕೋಪ ಈಗ? ಇಲ್ಲ ಸರ್. ಸಾಜಿದ್ ನಾನು ಈ ವೀಕ್ ಅಲ್ಲಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ನಾನು ಅಂಶದ ವಾಟ್ಸ್ಆಪ್ ಹಾಕಿ ಶೂರ್ ಸರ್. ಎಲ್ಲ ಸಬ್ಜೆಕ್ಟು ನೀಡ್ಸನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಎಲ್ಲಿವರೆಗೆ ಅಂದ್ರೆ ನಾವು ಮೌಲಾನಾ ಶಿಫ್ಟ್ ಮಾಡ್ಬೋದು. ಅಲ್ಲ ಅದನ್ನ ಯಾಕಂದ್ರೆ already ಬೇಗ ಆಗುತ್ತೆ ಮೇಡಮ್, 1 month ಅಲ್ಲಿ ಆಗುತ್ತೆ. ಅಲ್ಲ ಈಗ ಸಾಜಿದ್ಗೆ ಇಲ್ಲೇ ಕೊಟ್ಬಿಡಿ, ನಮ್ಗೆ ಲೋಕಲ್ ಸ್ವಲ್ಪ ಬೆಟರ್. ಅಲ್ಲ ಈಗ ಟ್ಯಾಂಕ್ ಗಾರ್ಡನ್ ಸಮಸ್ಯೆ ಆಗಿದೆ. ಮೇಡಮ್ ಅಲ್ಲಿ ಬೇರೆಯವ್ರನ್ನ ನೀವು ವಿಸಿಟ್ ಮಾಡಿ ಮೇಡಮ್. ಟ್ರಾನ್ಸ್ಫರ್ದಲ್ಲಿ ಆಲ್ರೆಡಿ 15 ಟೀಚರ್ಸ್ ಇಬ್ರು ಇದಾರಲ್ಲಿ. ನಾವು ಮೀಡಿಯಂ 2 ಪ್ರಿಂಟ್ ತಗೊಂಡು ನಡೆಸ್ತಾ ಇದ್ದಾರೆ. ನಾವು ಒಬ್ಬನೇ ಮೇಡಮ್ ಬಲಿ ವರ್ಷ ಆಗೋದು ಸೈನ್ಸ್ ಉರ್ದು, ಆಮೇಲೆ ಸಿಬಿಎಸ್ಇ ಉರ್ದು, ಪಿಸಿಎಂ ಉರ್ದು. ಉರ್ದು ಮಾಡಿ ಅಂತ ಕೆಮಿಸ್ಟ್ರಿ ಬಯಾಲಜಿ ಮಾಡಕ್ಕೆ ಅವ್ರ ಉರ್ದು ಉರ್ದು ಮೀಡಿಯಂ ಮೇ ಬಿ ಲ್ಯಾಂಗ್ವೇಜ್ ಇಸ್ ಡಿಫರೆಂಟ್, ಸಬ್ಜೆಕ್ಟ್ ಇಸ್ ಡಿಫರೆಂಟ್. ಸ್ಪೋಕನ್ ಲ್ಯಾಂಗ್ವೇಜ್ ಅಲ್ಲ ಈಗ ಸಾಜಿದ್ ಏನ್ ಹೇಳ್ತಾ ಇದ್ರೆ ನಮ್ಗೆ ಒಂದ್ ಕಡೆ ಕೊಡಿ ಅಂತ. ಎಲ್ಲರ ಕೊಡಿ, ಒಂದ್ ಕಡೆ ಕೊಡಿ. ಅವ್ರಿಗೆ ಟ್ಯಾಂಕ್ ಗಾರ್ಡನ್ ಬಿಟ್ಬಿಟ್ಟು ಇಲ್ಲಿ ಕೊಡಕ್ಕಾಗಲ್ಲ. ಟ್ಯಾಂಕ್ ಗಾರ್ಡನ್ ಮೂಲ ಅವ್ರದ್ದು ಈ ಕಡೆ ಮಾಡ್ಬಿಡಿ. ಟ್ರಾನ್ಸ್ಫರ್ ಯಾರು ಮಾಡ್ಬೇಕು? ಸರ್ಕಾರ ಸರ್, ನೀವು ಅಪ್ಲೈ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಪಾಲಿಸಿ ಮ್ಯಾಟರ್ ಸರ್. ವ್ಯಾಕೆನ್ಸಿನೇ ಇಲ್ಲ. ಆದ್ಮೇಲೆ ನೀಡ್ಸ್ ಅಂದ್ರೆ ಒರಿಜಿನಲ್ ಪೋಸ್ಟೇ ಇಲ್ವಲ್ಲ ಸರ್? ಮಾಡೋಣ ಸರ್. ನಾನು ಶ್ಯೂರ್ ಡೆಫಿನೆಟ್ಲಿ ಸಾಜಿದ್ ಸಹಾಯ ಮಾಡಿ ನೀವು. 2-3 days ಅಲ್ಲೇ ನಾನು ಮಾಡ್ತೀನಿ. ಓಕೆ ಸರ್. ಸಾಜಿದ್ಗೆ ಒಟ್ಟಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲ ಈ ಸ್ಕೂಲು ಇಲ್ಲ ಆ ಸ್ಕೂಲ್. ಕೊಡಿ ಕೊಡಿ. ಒಂದ್ ಕಡೆ ಆಯ್ತು. ಒಂದು ಮಾಡ್ತಾರೆ. ಇದು ಅಶೋಕ್ ನಗರ ಸ್ಕೂಲ್ ಮರ ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಹೇಳ್ತೀವಿ.
ಮರ ಅದು ಆಂಟಿಕ್ ಬಿಲ್ಡಿಂಗ್ ಅದು ನಾವು ಅದನ್ನ ಏನು ಮಾಡಕ್ಕಾಗ್ತದೆ ಆಂಟಿಕ್ ಪ್ರಸ್ತುತ ಬಿಲ್ಡಿಂಗ್ ಅಲ್ಲಿ ಮುಟ್ಟಕ್ಕೆ ನಾವು ಅಲ್ಲಿ ನಿಲ್ಸಂದ್ರಲ್ಲೆಲ್ಲ ತೆಗ್ದಿದೀವಲ್ಲ ಹೆರಿಟೇಜ್ ಬಿಲ್ಡಿಂಗ್ ಹೆರಿಟೇಜ್ ಏನಿಲ್ಲ ಮಾತ್ರ ಒಂಥರ ಅದೇ ತರ ಇದೆ. ಅಲ್ಲ ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಾ ಹೆರಿಟೇಜ್ ಹೆರಿಟೇಜ್ ಏನಿಲ್ಲ ಎಲ್ಲ ಸುಮ್ಮನೆ ಆಮೇಲೆ ಮುಟ್ಟಕ್ಕೆ ಆಗಲ್ರಿ ಮೇಲ್ಗಡೆನೆ ಫುಲ್ ಇದೆ ಸರ್, ಮೇಲ್ಗಡೆನೆ ಫುಲ್ ಇದೆ. ಏನಪ್ಪ ಅದು ಹೆರಿಟೇಜ್ ಎಲ್ಲ ನಾನೇ ಅದಾವು ವಾಚ್ ಎಲ್ಲ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡಿದ್ದು ಟೈಲ್ಸ್ ಅದು ಇದೆಲ್ಲ ಹಾಕಿರೋದಲ್ಲ. ಬಟ್ ಅದು ಪ್ರಯೋಜನ ಎಲ್ಲ ದೊಡ್ಡದಾಗಿದೆ ಅಲ್ವಾ, ಯೂಸ್ ಆಗಲ್ಲ. ಈಗ ಹಿಂದುಗಡೆ ಎಲ್ಲ ಕಟ್ಟಿದೀವಲ್ವಾ, ಅದನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡೋಣ. ಅಟ್ಲೀಸ್ಟ್ ಗ್ರೌಂಡ್ ಗಿಂಡ್ ಎಲ್ಲ ಬೇಕೀಗ. ಈಗ ಹಿಂದುಗಡೆನೂ ಬಿಲ್ಡಿಂಗ್ ಬಂದಿದೆ, ಅಲ್ಲಿ ಎಲ್ಲಿ ಮಕ್ಳಿದ್ದಾರೆ ಇವರೆಲ್ಲ ಆಟೋ ರಿಕ್ಷಾ ಎಲ್ಲ ಹಾಕೊಂಡು ಎಲ್ಲಿಂದಾನೋ ಕರ್ಕೊಂಡು ಬಂದು ಓದಿಸ್ತಾ ಇದ್ದಾರೆ. ಈಗ ಮೌಲಾನಾ ಆಜಾದ್ ಬಂದ್ರೆ ನಮ್ಗಲ್ಲಿ ಒಂದ್ ಸ್ವಲ್ಪ ಅಲ್ಲಿ ಈಗ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇರುವಂತವ್ರನ್ನ ನಾವು ಹೋಗಿ ಅವ್ರನ್ನ ನಿಮ್ಮ ಮಕ್ಳಿಗೆ ಕಳಿಸಿ ನಾವು ಓದಿಸ್ತೀವಿ ಅಂತೇಳಿ ತರಬೇಕು. ಈ ಸ್ಲಮ್ಮಿಂದ ಮಾತ್ರ ತಂದ್ರೆ ಆಗಲ್ಲ, ಅದನ್ನ ಮಾಡೋಣ. ನಮ್ಗೆ ಏನ್ ಭಯ ಅಂದ್ರೆ ಮಳೆ ಬಂದಾಗ ಎಲ್ಲಿ ಬಿದ್ದು ಹೋಗ್ಬಿಡುತ್ತೋ ಅನ್ನೋ ಒಂದು ಭಯ ಇದೆ. ಆ ಸ್ಕೂಲಲ್ಲಿ ಯಾಕೆ ಕೂರಿಸ್ತೀರಾ? ಹಿಂದ್ಗಡೆ ಹೊರಗಡೆ ಕೂರಿಸ್ತಾರೆ, ಹೊರಗಡೆ ಕೂರಿಸ್ತಾರೆ. ಅಲ್ಲ ಬ್ಯಾಕ್ ಸೈಡ್ ಇದೆಯಲ್ಲ ಬಿಲ್ಡಿಂಗ್ ಅಷ್ಟು ಕಟ್ಟಿದೀವಲ್ಲ, ಮೌಲಾನಾ ಆಜಾದ್ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಯಾರು ಇಲ್ಲ, ಬಿಲ್ಡಿಂಗ್ ಇದೆ ಅಷ್ಟೇ. ಸುಮ್ಮನೆ ಬಿಟ್ಬಿಡಿ, ಅದನ್ನ ಪಾರ್ಕ್ ಮಾಡೋಣ ನಾವು. ಝೀರೋ ಮಾಡ್ಬಿಟ್ರೆ ಒಳ್ಳೇದು. ಅಲ್ಲ ಅದನ್ನೊಂದು ಪಾರ್ಕ್ ಮಾಡಿಸ್ಬಿಡೋಣ, ಅಲ್ಲಿ ಜನಕ್ಕೆ ನಡೆಯಕ್ ಜಾಗ ಇಲ್ಲ ಅಂತ. ಅದಕ್ಕೆ ಒಂದು ಝೀರೋ ಅದೇನೋ ಪ್ಲಾನಿಂಗ್ ಅದಕ್ಕೊಂದಷ್ಟು ಗಲಾಟೆ ಬೇರೆ ಮಾಡ್ತಾರೆ. ಆಮೇಲೆ ಬರ್ತಾರೆ ಸರ್ ಡೆಫಿನೆಟ್ಲಿ ಸ್ಕೂಲ್ನ ಝೀರೋ ಮಾಡಿಬಿಡ್ಬೋದು ಅಷ್ಟೇ, ಮುಚ್ಚಿಬಿಡೋದು ಅಲ್ಲ ಅಲ್ಲಿ ಏನೂ ಇಲ್ಲ, ಅಲ್ಲಿ ಯಾರು ಇಲ್ಲ. ಝೀರೋ ಸ್ಕೂಲ್ ಮಾಡ್ಬಿಡೋದು. ಆಮೇಲೆ ಅಲ್ಲ ಇಲ್ಲಿ ಏನಾಗಿದೆ, ಹಳೇ ಇಂಡಿಪೆಂಡೆನ್ಸ್ ಆದಾಗ ತಮಿಳು ತೆಲುಗು ಇವಕ್ಕೆಲ್ಲ ಸ್ಕೋಪ್ ಇತ್ತು, ಜನ ಆ ಥರ ಇದ್ರು. ಈಗ ಇಲ್ಲಿರೋ ಮಕ್ಳು ತಮಿಳ್ ಮೀಡಿಯಂ ಓದಿ ಅವ್ರಿಗೆ ಮದರ್ ಟಂಗ್ ಕೊಡೋಣ. ತಮಿಳ್ ಬೇಕಿದ್ರೆ ಮದರ್ ಟಂಗ್ ಕೊಡೋಣ, ದೇ ಕ್ಯಾನ್ ಲರ್ನ್ ತಮಿಳ್ ಲ್ಯಾಂಗ್ವೇಜ್ ಮದರ್ ಟಂಗ್. ಅದು ಬಿಟ್ಬಿಟ್ಟು ನಾವು ಮೀಡಿಯಂ ಉರ್ದು ಲ್ಯಾಂಗ್ವೇಜ್ ಎಲ್ಲ ಸ್ಕೂಲಲ್ಲಿ ಕೊಡಿ. ನೀವು ಪ್ರೈವೇಟ್ ಸ್ಕೂಲಲ್ಲೂ ಉರ್ದು ಲ್ಯಾಂಗ್ವೇಜ್ ಕೊಡೋಕೆ ಮಾಡಿದ್ರೆ ಉರ್ದು ಟೀಚರ್ಗೂ ಕೆಲಸ ಸಿಗುತ್ತೆ. ಉರ್ದುನ ಎಲ್ಲರೂ ಕಲಿತಾರೆ, ಅಟ್ಲೀಸ್ಟ್ ಪರ್ಟಿಕ್ಯುಲರ್ ಮದರ್ ಟಂಗ್ ಯಾರಿಗೆ ಬೇಕು ಅವ್ರು ಕಲಿತಾರೆ. ಆ ಕಾನ್ಸೆಪ್ಟ್ ನಾನೊಂದು 2 ಸರಿ ಮಾತಾಡಿದ್ದೀನಿ, ಯಾಕೋ ಇವ್ರು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. आपका प्रॉब्लम ನೀವು ಟ್ಯಾಂಕ್ ಸ್ಕೂಲ್ಗೆ ಹೋಗ್ತಿರೋ ನಿಲ್ಸೋದಕ್ಕೆ ಬರ್ತಿರೋ, ನಮ್ಗಲ್ಲಿ ಸ್ವಲ್ಪ ಕರೆಕ್ಟಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತೀವಿ. ನನ್ನ 12 ವರ್ಷ ಈಸಿಯಾಗಿ ಇಡೀ ಪ್ಯಾಪೇಜಲ್ಲಿ ಮಾಡಿದ್ದೀನಿ ಸರ್. ಅದು ಸ್ಕೂಲ್ ಇಂಪ್ರೂವ್ ಮಾಡಿದ ಸಲುವಾಗಿ ಮೇಡಮ್ ಹಾಕಿದ್ದಿನ ನಾನು ಬಂದು ಈಗ ನಾನೀಗ ಬರಲ್ಲ ಅಂತಿರಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಲ್ಲ. ಮೇಡಮ್ ನಿಮ್ಮ ಮೇಲೆ ನಾನು ಕೋಪ ಇತ್ತು. ನೀವು ಮಾಡ್ತಾ ಇರುವಂಥದ್ದು ಕೆಲಸ ಅಟ್ಲೀಸ್ಟ್ ಒಂದು ಅಷ್ಟು ಮಕ್ಕಳಿಗೆ ಅನುಕೂಲ ಆಗ್ತದೆ. ಈಗ ನಾನು ಬರಲ್ಲ, ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂದ್ರೆ ಮೇಡಮ್ ಈಗ ಏನ್ ಮಾಡ್ತಾರೆ? ಅಲ್ಲ ಒಟ್ಟರೆ ಒಳ್ಳೇದು ಇಲ್ಲ ಕೊಡಕ್ಕೆ ಆಗಲ್ಲ ಅಂತ ಇದಾರಲ್ಲ ಈಗ. ಮೇಡಮ್ ನಾನು ಇದು ಕೊಡ್ತೀನಿ ಮೇಡಮ್, ನಾನು ಮಾತು ಕೊಡ್ತೀನಿ. ಡೈಲಿ ಅಲ್ಲಿ ಒಂದು ಪ್ಲೇಟ್ ಮಾಡಿ ಇಲ್ಲೇ ಬರ್ತೀನಿ ಡೈಲಿ 9 ಬರುವಾಗ. ಅಲ್ಲೇ ಪಕ್ಕದಲ್ಲಿ ಮನೆ ಇಲ್ಲ ಇಲ್ಲ ಮೇಡಮ್, ಮನೆ ಇರೋದು ಅಲ್ಲೇ ನಮ್ಮ ಪಕ್ಕ ಟ್ಯಾಂಕರ್ ಅಂತ ಮೇಡಮ್ ಅಲ್ಲೇ ಇರೋದು ಮನೆ. ಮಾಡ್ತಾ ಇದಾರಲ್ಲ, ಒಂದೇ ಸಮೋಸ ಕೊಟ್ಟಿದ್ದಾರೆ, ಅದಕ್ಕೆ ಇನ್ನೊಂದು ಕೊಡಿ. ಮೇಡಮ್ ಮೇಡಮ್ ಅಲ್ಲೇ ಇರೋದು ಮನೆ ನಮ್ದು ಟ್ಯಾಂಕರ್ ಅಂತಾರಲ್ಲೇ, ಅಲ್ಲಿ ಮಾಡ್ಕೊಂಡು ಇಲ್ಲೇ ಬಂದ್ಬಿಟ್ಟು. ಮೇಡಮ್ ಈಗ ನೀವು ಸಾಜಿದ್ ಕರೆಸಿ ಕೂರಿಸ್ಬಿಟ್ಟು, ಅಲ್ಲ ನಮ್ಗೇನಂದ್ರೆ ಸಾಜಿದ್ ಅವ್ರು ಇದ್ರೆ ಸ್ವಲ್ಪ ಅಲ್ಲಿ ಒಂಚೂರು ಓಡಾಡ್ತಾರೆ, ಲೋಕಲ್ ಅಲ್ಲೆಲ್ಲ ಸ್ವಲ್ಪ ನಮ್ಗೆ ಅನುಕೂಲ. ಇಲ್ಲ ಬೇಡ ಇಮಿಡಿಯೇಟ್ ಆಗಿ ಬರ್ತೀವಿ ಮೇಡಮ್, ಬರ್ಲಿ ಅಂತ. ಅಲ್ಲ ಮೌಲಾನಾ ಬಂದ್ಮೇಲೆ ನಾವು ನೋಡೋಣ. ಸೆಷನಲ್ಲಿ ಒಂದ್ಸಲ ಮಾತಾಡಿದ್ರು, ಸಾಹೇಬ್ರು ಮಾತಾಡಿದ್ರು ಒಂದ್ಸಲ. ಫಸ್ಟ್ ಟೈಮ್ ಉರ್ದುಗೆ ಕೊಡಿ, ಆಮೇಲೆ ಎಲ್ಲ ನೀಡ್ಸ್ ಮಾಡಿ ಇನ್ನೂ ನೆನಪಿದೆ ನಮ್ಗೆ. ಎಷ್ಟು 5-6 ವರ್ಷ ಹಿಂದೆ ಇರ್ಬೋದು ಮಾತಾಡಿದ್ರು ಸಾಹೇಬ್ರು. ಆ ಕನಸು ಈಗ ನೆನಸ್ತಾಗ್ತಾ ಇದೆ. ನಮ್ಮ ಕನಸೇನಂದ್ರೆ ಬಡವರು ಮಕ್ಕಳು ಓದಿ ಬರ್ಬೇಕು. ಅದು ಅವ್ರನ್ನ ನಾವು ಕೈ ಹಿಡಿದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೇಲೆ ಎತ್ತಬೇಕು. ನಾವು ಇದು ಆಗ್ಲಿಲ್ಲ ಅಂದ್ರೆ ಎತ್ತಕ್ಕೆ ಆಗಲ್ಲ. ನಾವು ಫಸ್ಟ್ ಅದನ್ನ ಸ್ಟ್ರೆಂಥನ್ ಮಾಡಬೇಕು, ಆಮೇಲೆ ಅದನ್ನ ಒಂದು ಬೇರೆ ರೀತಿಯಲ್ಲಿ ಕಾನ್ಸೆಪ್ಟ್ ಇದೆ ಅನ್ನೋದು ನಮ್ಗೆ ಗೊತ್ತು ಸರ್, ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನಮ್ಮ ಪ್ರಾಬ್ಲಮ್ ಏನಂದ್ರೆ ಶಾರ್ಟೇಜ್ ಆಫ್ ಟೀಚರ್ಸ್ ನಮ್ಗೆ ಈಗ ಮೌಲಾನಾ ಆಜಾದ್ ಒಂದು ಆದಷ್ಟು ಬೇಗ ಶಿಫ್ಟ್ ಮಾಡ್ಕೊಳ್ಳೋಣ, ಅದೊಂದು ಅನುಕೂಲ ಆಗ್ತದೆ. ಆಮೇಲೆ ನೋಡೋಣ. ನೀವೀಗ ಅಲ್ಲಿವರೆಗೂ ಇರಿ, ಎಲ್ಲ ಶಿಫ್ಟ್ ಆಗೋವರೆಗೂ. ಮೇಡಮ್ ಮಾಡ್ಕೊಂಡು ಬರ್ತೀವಿ ಮೇಡಮ್. ಈಗ ನಾನು ಬೇರೆಯವ್ರನ್ನ ಫುಲ್ ಫ್ಲೆಡ್ಜ್ ಕೊಡ್ತೀನಿ, ನಿಮ್ಮನ್ನ ಫುಲ್ ಫ್ಲೆಡ್ಜ್ ಕೊಡಕ್ಕಾಗಲ್ಲ. ಇಲ್ಲ ಅಂತಂದ್ರೆ ಫುಲ್ ಫ್ಲೆಡ್ಜ್ ಬೇರೆಯವ್ರನ್ನೇ ಕೊಡ್ಬೇಕಾಗುತ್ತೆ. ಸಾಜಿದ್ ವಾಪಸ್ ಟ್ಯಾಂಕ್ ಕಳಿಸಿ ಮೇಡಮ್.
ಈ ವಾರದಲ್ಲಿ ಮಾಡ್ಕೊಡ್ತೀನಿ ಸರ್ ನಾನು. ಒಳ್ಳೆ ಆಯ್ತು ನೋಡಿ ಏನೋ ಒಂದು ಮಾಡಿ. ಶಾಜಿದಿಗೆ ನಮ್ಗೆಲ್ಲ ಒಂದು ಸ್ವಲ್ಪ ಕಂಫರ್ಟಬಲ್ ಇದೆ ಅವ್ರು ಇರೋದ್ರಿಂದ. ಕರೆಕ್ಟ್ ಸರ್, ನಮಗೂ ಅದಕ್ಕೋಸ್ಕರನೇ ಅವ್ರನ್ನ ಹಾಕಿದ್ದು. ಆಸ್ ಎಚ್ ಎಂ ಅಂತಾನೆ ಅವ್ರಿಗೆ ಕೊಟ್ಟಿದ್ದು ನಾನು. डबल एक्सेप्ट रहने दो ना, क्या तकलीफ उतना सब ಅವ್ರಿಗೆ ಕೆಪಾಸಿಟಿ ಏನು ಕೊಟ್ಟಿದ್ದೀವಿ ಸರ್. ಕೆಪಾಸಿಟಿ ಏನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಈಗ ನಿಮಗೆ ಇವತ್ತು ಒಬ್ಬನೇ ಮೇಡಮ್ ಸ್ವಲ್ಪ ಡಿಮ್ಯಾಂಡ್ ಅದನ್ನ ಕೊಡ್ತೀನಿ ಬಿಡಿ, ನಿಮಗೆ ಸಪೋರ್ಟಿಂಗ್ ಕೊಡ್ತೀವಿ ಬಿಡಿ. ನಿಮ್ಮಲ್ಲಿ ಓಟಿ ಗಿಟಿ ಇಲ್ವಾ? ಸ್ಪೆಷಲ್ ಕ್ಲಾಸ್ ಮಾಡ್ಬೇಕಲ್ಲ ಸರ್, ಮಾಡ್ತಾರೆ ಅದೇ ಓಟಿ. ಅಲ್ಲ ಓಟಿ ಕೆಲಸ ಅವತ್ತೇ ಕೊಡ್ತೀವಿ, ಸ್ಕೈ ಬ್ಲೂ ಹಾಕಿ ಇನ್ನೊಂದು ಸೆಟ್ ದುಡ್ಡು ಕೊಟ್ಬಿಡ್ತೀವಿ. ಆ ಸ್ಕೂಲ್ಗೆ ಬೇಕಾಗಿರೋ ಥರ ಅವರು ಬಟ್ ಒಂದು ಇದು ಒಂದು ಅದು ಮತ್ತೆ ಹಾಕ್ಲೇಬೇಕಲ್ಲ ಅವ್ರು. ಅಲ್ಲ 3 days ಇದು 3 days ಅದು ಆ ಥರ ಹಾಕೊಳ್ತಾರೆ ಸರ್ ಮಕ್ಕಳು. ಅಲ್ಲ ಅದು ಗೌರ್ಮೆಂಟ್ ಇಂದ ಬರೋದಲ್ವಾ, ನಾವು ಬೇಕಾದಂಗೆ ಮಾಡಿ ನಾವು ಮತ್ತೆ ಡೋನರ್ಸ್ ಯಾರನ್ನಾದ್ರೂ ಕರೆದು ಮಾಡಿಸ್ಬೇಕು. ನಾವು ಬೇರೆ ತರ ಅಲ್ಲೇ ಬೇರೆ ತರ ಯೂನಿಫಾರ್ಮ್ ಬೇಕು ಅಂದ್ರೆ, ಇಲ್ಲಾಂದ್ರೆ ಒಂದು ಕೊಡ್ತಾ ಇತ್ತು. ಯೂನಿಫಾರ್ಮ್ ಎಲ್ಲ ಬಿಡಪ್ಪ, ಫಸ್ಟ್ ಒಳ್ಳೆ ಟೀಚರು, ಒಂದ್ ಸ್ವಲ್ಪ ಒಳ್ಳೆ ಎಜುಕೇಶನ್, ಅದ್ ಬಂದ್ಬಿಟ್ರೆ ಆಟೋಮ್ಯಾಟಿಕ್ ಯೂನಿಫಾರ್ಮ್ ಎಲ್ಲ ಸರಿ ಹೋಗ್ತದೆ. ಕೊಡ್ತೀವಿ ಸರ್ ಗೌರ್ಮೆಂಟ್ ಇಂದ. ಎಲ್ಲ ಫ್ರೀ ತಾನೇ, ಯೂನಿಫಾರ್ಮ್, ಶೂ, ಬುಕ್, ಬ್ಯಾಗ್ ಎಲ್ಲ ಕೊಡ್ತಾರಲ್ಲ. ಕೊಡ್ತೀವಿ ಸರ್, ಮಿಲ್ಕ್, ಆಮೇಲೆ ಮಕ್ಕಳಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಟೀಚರ್ಸ್ ದಪ್ಪ. ವೈಟಮಿನ್ ಫುಡ್ ಎಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಸಣ್ಣಕ್ಕಿರೋ ಟೀಚರ್ ತೋರಿಸಿ ನೀವು ನೋಡೋಣ. ಅಷ್ಟು ಹ್ಯಾಪಿ ಆಗಿರ್ತಾರೆ ಅಂತ ಸರ್. ಹ್ಯಾಪಿ ಅಲ್ಲಮ್ಮ, ಗೌರ್ಮೆಂಟ್ ಊಟಮ್ಮ. ಓಕೆ, ಈಗ ಇದಿಷ್ಟು ಒಂದು ಸ್ವಲ್ಪ ನನಗೆ ಮಾಡಿ ಕೊಡಿ. ಸಾಜಿದ್ तुम्हें मैडम के साथ बैठ के तुम्हें इधर रहना जाना नहीं, उसका हमारा रिक्वेस्ट है। ये नहीं सर, मैं अभी सबके सामने बोलता हूँ, मैं 3 साल जो कंटिन्यू हुआ आप ही की वजह से। आप लेटर भी दिए, फोन भी करे, जी वो सपोर्ट करते हो जो मैं अभी वो नहीं, मैं दिल से चाहता हूँ यहाँ काम करना सर। नहीं मैं आपसे रिक्वेस्ट करूँ आप इधर रहो। नहीं सर, हमारा वर्ड पुलिस का ठीक है तो आपका एग्जाम आपका एग्जाम मुझे मालूम है। अंदर सब यहाँ है, अंदर सब यहाँ है, उसी 21 दिन में, नहीं तो दूसरे दिन चले आता मैं। ठीक है, हमारा काम वो ना सर, अभी नहीं वो वर्ड बोलो सर, मैं काम करने दिल से तैयार हूँ। ಇನ್ನಾದ್ರೂ ಬೇರೆ ಮಾಡಿ ಅವ್ರು ಏನೋ ಒಂದು ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಮೌಲಾನ ಮಧ್ಯಾಹ್ನ ಹೋಗಿ ಪಾಠ ಮಾಡ್ತೀನಿ, ಹೇಳ್ಬಿಡಿ ನೈಟ್ ಏನಾದ್ರು ಮಾಡಿ। अच्छा याद है उस दिन रात बहुत बारिश हो रही थी, जो पड़े हमारे दोस्त सभी चले, समीला सर मस्को अल्लाह जवाब दिए, उन्होंने तुम्हारा घर तक मैं जाता नहीं गए, नहीं सर आना आए तो 1 मिनट में काम होता है। तब अमजद सर निकले, बैठो जी आ रहे हैं, क्या आ रहे हैं, खाली एक फोन गया, तुम्हारा एक लेटर गया, मैं याद मैं भूलता नहीं सर, वो मैं दिन सुना ये कैसा हो सकता है। मेरे को क्या है, गरीब बच्चे हैं उनको फायदा, मेरा इतना कोशिश टू हेल्प, वो बच्चे का मुझे वोट डालते नहीं ना, वो बच्चों का फ्यूचर हमारे हाथ में है, तुम्हारे हमारे हाथ में है अभी ಅಲ್ವಾ ಮೇಡಮ್? ನಮ್ ಕೈಲಿದೆ ಆ ಮಕ್ಳು ಫ್ಯೂಚರ್. ನಾವ್ ಯಾವ ತರ ಅವರಿಗೆ ದಾರಿಯಾಗಿ ತೋರಿಸ್ತೀವಿ ಆ ತರ ಅವ್ರು ಬೆಳ್ಕೊಂಡು ಹೋಗ್ತಾರೆ. ನಾಳೆ ನಾವು ಇರ್ತೀವೋ ಇಲ್ವೋ ಯಾರಿಗ್ ಗೊತ್ತು. ಇಲ್ಲ ಸಾಹೇಬ್ರಿಗೆ 100 ಕೆಲಸ, ಇಡೀ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಅಷ್ಟಿದ್ದೂನು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಕನ್ಸರ್ನ್ ತೋರಿಸ್ತಾರೆ ಅಂದ್ರೆ we are here for only ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬೇಕೀಗ ಇದು. ನನಗೇನಂದ್ರೆ ಅಲ್ಲಿ ಎಜುಕೇಶನ್ ಇಲ್ಲದೆ ಹೋದ್ರೆ ಹೌದು ಸರ್, ಶ್ಯೂರ್ ನಿಮ್ದು ಆ ಒಂದು ವಿಷನ್ ರಿಯಲಿ ಅಪ್ರಿಷಿಯೇಷನ್ ಸರ್. ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದೀವಿ, ವಿ ಆರ್ ಪೇಡ್ ಬೈ ದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ವಾ, ಹಾಗಿರುವಾಗ ನಾವು ಇಷ್ಟೊಂದು ಸ್ವಲ್ಪ ಕಾಂಪ್ರಮೈಸ್ ಆಗ್ತಿದ್ರೆ ಇಲ್ಲ. ಅಯ್ಯೋ ಇನ್ನೊಂದೇನಂದ್ರೆ ನಿಮ್ಮವರೆಲ್ಲ ಒಳ್ಳೆಯವರೇ, 90% ಗುಡ್ ಪೀಪಲ್. ಅದು 1-2 ಇರ್ತದೆ ಅಲ್ಲಿ ಇಲ್ಲಿ, ಅದೆಲ್ಲದ್ರಲ್ಲೂ ಇರ್ತದೆ. ಇವ್ರಿಗೆ ಏನಾಗ್ತದೆ, ಇವ್ರ ಮೇಲೆ ಪ್ರೆಷರ್, ಟೀಚರ್ ಇಲ್ಲ ನಾನ್ ತಗೋಬೇಕು, ಅವ್ರಿಗೆ ನಾನ್ ತಗೊಳಕ್ಕಾಗಲ್ಲ, ನೀನ್ ತಗೊಳಕ್ಕಾಗಲ್ಲ, ಇದೇ ಪ್ರಾಬ್ಲಮ್. ಆಮೇಲೆ ಒರಿಜಿನಲ್ ಸ್ಕೂಲ್ ನಲ್ಲಿ ಅಂದ್ರೆ ಕೆಲಸ ಮಾಡ್ಬಿಡ್ತಾರೆ, ಡೆಪ್ಟೇಷನ್ ಕೊಟ್ಟಾಗ ಎಲ್ಲರಿಗೂ ಇದೇ ಸಮಸ್ಯೆ ಸರ್. ಈಗ ಸಾಜಿದ್ ಹೇಳ್ದಂಗೆ ಅವ್ನು ಕೇಳಲ್ಲ, ಸಾಜಿದ್ಗೆ ಅದೊಂದು ಸ್ವಲ್ಪ ಇಲ್ಲ ಮೇಡಮ್, ರಶ್ಮಿ ಮೇಡಮ್ ತುಂಬಾ ಒಳ್ಳೆ ಟೀಚರ್ ಕೊಟ್ಟಿದ್ದೀರಿ. ಆಮೇಲೆ ಇನ್ನೊಬ್ರು ಯಾರು ಸಲ್ಮಾ ಮೇಡಮ್ ಅವ್ರು ಬಂದು ಮಾಡ್ತಾ ಇದ್ದಾರೆ, ನಾನು ಕೋಆಪರೇಟ್ ಮಾಡ್ತಾ ಟೀಮ್ ಮಾಡಿದ್ದೀನಿ. ನಾನು ಇನ್ನೂ ಜೊತೆಯಲ್ಲಿ ಇದ್ರೆ ನಾನು ಇದು ಮಾಡ್ತೀನಿ. ಅಲ್ಲ ಎಲ್ಲರೂ ಯಲಗುಡ್ಡ ಮೇಳದಲ್ಲಿ ಟೀಚರ್ಸ್ ಇದ್ದಾರೆ ಮೇಡಮ್. ಅಲ್ಲ ಮೇಲ್ಗಡೆ ಮಾಡೋಣ. ಡಿಜಿಟಲ್ ಕ್ಲಾಸ್ ಮಾಡೋಣ, ಆಮೇಲೆ ಡಿಜಿಟಲ್ ಕ್ಲಾಸ್ ಮಾಡಿ ಮಾಡೋಣ, ಡಿಜಿಟಲ್ ಮಾಡಿಸ್ಕೊಡೋಣ. ಅದೊಂದು ನೋಡಬಹುದು.
ಈಗ ಕಾಲೇಜ್ ತಂದಿದ್ದೀನಿ, ಕಾಲೇಜು ನಾನು ಪ್ರಪೋಸಲ್ ಆಯ್ತಲ್ಲ ಕಾಲೇಜೇ ದೊಂಬಳೂರಲ್ಲಿ. ಶಾಂತಿ ನನ್ನ ಕ್ಷೇತ್ರ ತಾನೆ, ಅಲ್ಲೇ ತಾನೇ ಜಾಗ ಇರೋದು. ಅಲ್ಲ ನೀಲ್ಸಂದ್ರದವರು ಅಲ್ಲಿಗೆ ಹೋಗ್ಬೋದು, ನಮ್ಮ ಹತ್ರ ನೀಲ್ಸಂದ್ರದಲ್ಲಿ ಜಾಗ ಎಲ್ಲಿದೆ? ಜಾಗ ಇಲ್ಲ ಸರ್. ಇದು ಬಿಟ್ರೆ ಸ್ಮಶಾನನೇ ಇರೋದು ಪಕ್ಕದಲ್ಲಿ, ಇನ್ನೆಲ್ಲೂ ಇಲ್ಲ. ಅದ್ರೊಳಗಡೆ ಹೋಗೋಕ್ಕೂ ಬಿಡಲ್ಲ. ಇರೋದ್ರಲ್ಲಿ ಅಪ್ ಟು PUC ಮಾಡ್ಬಿಟ್ರೆ ನಾನು ಇಟ್ಸ್ ಗುಡ್ ಕ್ಯಾಂಪಸ್. ಹೌದು ಚೆನ್ನಾಗಿದೆ. ದಮ್ಲೂರ್ ಮೊನ್ನೆ ದಮ್ಲೂರ್ದು ಒಂದು 16ಗೆ ಲೀಸ್ ಪೀರಿಯಡ್ ಮುಗಿದೋಗಿದೆ ಸರ್. ಬಿಡಿಯಿಂದ ಲೀಸ್ ಹಾಕ್ಸ್ಕೊಂಡಿದ್ದಾರೆ. ಬಿಡಿಯಿಂದ 30 ಇಯರ್ಸ್ ಲೀಸ್ ಆಗಿದೆ. 2016ಗೆ ಆಗ್ಬಿಟ್ಟಿದೆ. ನಾನು ಲಾಸ್ಟ್ ವೀಕ್ ವಿಸಿಟ್ ಮಾಡಿದಾಗ ಯಾರಿಗೆ ಅದು? ಗೌರ್ಮೆಂಟ್ಗೆ ಲೀಸ್ ಆಗಿರೋದು. ಬಿಡಿಯಿಂದ ಕೊಟ್ಟಿದ್ದಾರೆ ಸರ್. ಅದೇ ಬೇರೆ ಅಲ್ಲ, ನಮ್ಮ ಡಿಪಾರ್ಟ್ಮೆಂಟ್ಗೆ ಗೌರ್ಮೆಂಟ್ ಇದೆ ಲ್ಯಾಂಡ್, ಅದು ಬಿಡಿ ಅದನ್ನ ರಿನಿವಲ್ ಮಾಡಿ. ಅವರು ಸುಮಾರು ದಿವಸದಿಂದನೂ ಒಂದು ವರ್ಷದಿಂದ ಓಡಾಡ್ತಾರೆ. ಇವತ್ತು ಬನ್ನಿ, ನಾಳೆ ಬನ್ನಿ, ಇವತ್ತು ಬನ್ನಿ, ಇದೇ ಡೈಲಾಗ್ ಹೇಳಿಸಿ ಕಳಿಸ್ತಾ ಇದ್ದಾರೆ. ನಮ್ಮ ಹತ್ರ ಯಾರು ಹೇಳಿ ಅವ್ರು ಬರಲೇ ಇಲ್ಲ. ಅವ್ರು ಬರಲೇ ಇಲ್ಲ. ಅದಕ್ಕೆ ನಾವು ಇದು ಹೈಸ್ಕೂಲ್ ಅವರು ಬರ್ಬೇಕಾಗಿತ್ತು. ಬಂದು ಹೇಳ್ಬೇಕಲ್ವಾ? ಈಗ ನೀವು ಅವ್ರನ್ನ ಬರಕ್ಕೆ ಹೇಳಿ, ನಾನು ಲೆಟರ್ ಮಾಡ್ಕೊಟ್ಟು ಕಮಿಷನರಿಗೆ ಮಾತಾಡ್ತೀನಿ. ನೋ ಪ್ರಾಬ್ಲಮ್, ಆಗುತ್ತೆ, ನೋ ಪ್ರಾಬ್ಲಮ್. ಅಲ್ಲಿ ನಾನು PG ಕೋರ್ಸ್ ವರ್ಗೂ ತರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಅಲ್ಲೇ. ಈಗ ಡಿಗ್ರಿ ಆಯ್ತಲ್ಲ, ಮಾಸ್ಟರ್ ಡಿಗ್ರಿ ತಗೊಂಡ್ ಬಂದ್ರೆ ಅದು ಒಳ್ಳೆ ಕ್ಯಾಂಪಸ್ ಆಗ್ಬಿಡುತ್ತೆ. ನೀವು ಮೆಜೆಸ್ಟಿಕ್ ಬಿಟ್ರೆ ವರ್ತೂರಲ್ಲೇ ಇರೋದು, ಮಧ್ಯದಲ್ಲಿ ಎಲ್ಲೂ ಇಲ್ಲ, ಕಾಲೇಜೇ ಇಲ್ಲ ಗವರ್ಮೆಂಟ್. ಫ್ರೀ ಎಜುಕೇಶನ್, ಅದೂ ಹೆಣ್ಮಕ್ಳಿಗೆ ಫೀಸ್ ಇಲ್ಲ. SC ST ಗೆ ಫ್ರೀ, ಬರೀ ಜನರಲ್ಗೆ 4,000 ರೂಪಾಯಿ ಒಂದು ವರ್ಷಕ್ಕೆ. ಇಲ್ಲೆಲ್ಲ ಬೇರೆ ಕಾಲೇಜ್ 1,80,000 1 ಲಕ್ಷ ಒಂದು ವರ್ಷಕ್ಕೆ. ಈಗ ಸ್ವಲ್ಪ ಕ್ವಾಲಿಟಿ ಎಜುಕೇಶನ್ ಆಗ್ಬಿಟ್ರೆ ಅಲ್ಲಿ ದುಡ್ಡಿರೋರು ಹೋಗ್ಲಿ. ನಾವು ಆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನನಗೇನು ಇದಿಲ್ಲ. ದುಡ್ಡಿರೋರು ಹೋಗ್ಲಿ, ದುಡ್ಡು ಇಲ್ದಿರೋರು ಎಲ್ಲಿ ಹೋಗ್ತಾರೆ? ಸ್ವಲ್ಪ ನಿಮ್ಮ ಸಹಕಾರ ಇದ್ರೆ ಇದೆಲ್ಲ ಆಗ್ಬಿಡುತ್ತೆ. ನಾವು ಹೊಳೆನರಸೀಪುರದಿಂದ ತಂದಿರೋ ಕಾಲೇಜಿನ ಶಿಫ್ಟ್ ಮಾಡಿಸ್ಕೊಂಡೆ, ಮತ್ತೆ ರೀಶಿಫ್ಟ್ ಮಾಡಿ ಗಲಾಟೆ ಮಾಡಿ ಮತ್ತೆ ತಗೊಂಡ್ ಬಂದು ಎಲ್ಲ ಬಿಲ್ಡಿಂಗ್ ಕಟ್ಸ್ಬಿಟ್ಟು ಅಲ್ಲಿ 1.5 crore ಸ್ಪೆಂಟ್ ಆಲ್ರೆಡಿ. ಬಿಲ್ಡ್ ಫುಲ್ ಕ್ಲಾಸ್ ರೂಮ್ ಎಲ್ಲ. ಇನ್ 3 ವರ್ಷಕ್ಕೆ ಕ್ಲಾಸಸ್ ಇಲ್ಲ ಅನ್ನಂಗಿಲ್ಲ, ರೂಮ್ಸ್ ರೆಡಿ. ಯಾರು ಮಾತಾಡ್ಲೇಬ ಅಲ್ಲಿ. ಅದು ನಿಮ್ ಟೀಚರ್ ಯಾರು ಅದಕ್ಕೊಂದೇನೋ ಅಪ್ಲಿಕೇಶನ್ ಹಾಕಿ ಕಟ್ಬಾರ್ದು ಬಿಟ್ಬಾರ್ದು ಅಂತ ಮಾಡ್ತಾರೆ ಸರ್, ಎಲ್ಲರೂ ಮಾಡ್ತಾರೆ. ಅಲ್ಲಿ ಯಾರು ಓದ್ಕೊಂಡು ಹೋಗ್ತಾರಂತ ಅದನ್ನ. ಅವ್ರಿಗೆ ಟ್ರಾನ್ಸ್ಫರ್ ಆದ್ರೆ ಹೋಗ್ತಾರೆ ಬಿಟ್ಬಿಟ್ಟು ಅಲ್ವಾ? ಅದಕ್ಕೊಂದು ಯಾರೋ ಕೊಕ್ಕೆ ಹಾಕೋದು. ನಾನು ಒಂದ್ಸರಿ ಹೇಳಿದೆ, ಆಮೇಲೆ ಇಷ್ಟೇ ಇದು ಈ ಕೊಕ್ಕೆ, ಬೇರೆ ಕೊಕ್ಕೆ ನಾವ್ ಹಾಕಿದ್ರೆ ಕಷ್ಟ ಆಗ್ತದೆ. ಆಮೇಲೆ ನೀವ್ ಹಾಕೋ ಸಣ್ಣ ಕೊಕ್ಕೆ, ದೊಡ್ಡ ಕೊಕ್ಕೆ ಹಾಕ್ಬಿಟ್ರೆ ಆಮೇಲೆ ಅಂದ್ರೆ ಬೇಡಮ್ಮ ಇವೆಲ್ಲ ಯಾರು ಮಾಡಬೇಡಿ. ನಿಮ್ದೇನಲ್ಲ, ಯಾರ್ದದು? ಸರ್ಕಾರದ್ದು ಜನರಿಗೆ ಸೇರಿರೋದು. ಜನರಿಗೆ ಅನುಕೂಲ ಆಗೋ ಕಾರ್ಯಕ್ರಮ ಮಾಡ್ತಾ ಇದೀವಿ, ತೊಂದರೆ ಮಾಡಬೇಡಿ ಅಂತ. ಒಂದೇ ಕ್ಯಾಂಪಸ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಅಂತ ಡಿಗ್ರಿ ಆಯ್ತಲ್ಲ, ಅದು ಡ್ರಾಪ್ ಔಟ್ಸ್ ಕಮ್ಮಿ ಆಗುತ್ತೆ ಸರ್. ಅದು ಡಿಗ್ರಿವರೆಗೂ ಆಯ್ತು. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಪ್ ಟು ಡಿಗ್ರಿ ಆಗೋಯ್ತು. ಇಟ್ಸ್ ವೆರಿ ಗುಡ್. ಅಲ್ಲಿ ಒಳ್ಳೆ ಜಾಗನೂ ಇದೆ, ಸ್ಪೋರ್ಟ್ಸ್ ಎಲ್ಲದಕ್ಕೂ. ಇದು ಮಾಡಿದೀವಿ ಈಗ ಅಲ್ಲಿ ಒಂದು ಆಡಿಟೋರಿಯಂದು ಬರೀ ಸ್ಟೇಜು, ಕವರ್ಡ್ ಸ್ಟೇಜ್ ಮಾಡಿದ್ದೀವಿ. ಪ್ರೋಗ್ರಾಮ್ ಫಂಕ್ಷನ್ ಮಾಡಕ್ಕೆ ನಾನು ನಿನ್ನೆ ಹೋಗಿದ್ದೆ, ಅಲ್ಲಿ ಚೆನ್ನಾಗಿದೆ. ಓಕೆ, ಸೊ ಸ್ವಲ್ಪ ಇವೆಲ್ಲ ಒಂಚೂರು ಅಟೆಂಡ್ ಡೆಫಿನೆಟ್ಲಿ ನಾವು ಅದನ್ನೇ ನೋಡ್ತಾ ಇರ್ತೀವಿ ಸರ್. ಬಟ್ ನನಗೆ ಪ್ರಾಬ್ಲಮ್ ಆಗೋದೇ ಹೇಳಿದ್ನಲ್ಲ ಸ್ಕೂಲ್ಗೆ ಪರ್ಮಿಷನ್ಗೆ ಒಬ್ರು ಈಗ ಅಲ್ಲಿ ಇದಾರೆ, ಯಾರೋ ಒಬ್ರು ಟೀಚರ್ ಬೇರೆ ಸ್ಕೂಲಿಂದ ಬಿಟ್ಬಿಟ್ಟು ಅವರೇ ಮಾಡಬೇಕು ಅಂತಿದ್ದಾರೆ. ವಾಟ್ ಇಸ್ ದಿ ಕಂಡೀಷನ್ ಫಾರ್ ದಟ್? ಕಂಡೀಷನ್ ಅಂದ್ರೆ BBMP ವ್ಯಾಪ್ತಿಯಲ್ಲಿ 6 ಎಕರೆ